Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. 56,000 ಹುದ್ದೆಗಳ ಭರ್ತಿಯಿಂದ ಸಮಾಜಕ್ಕೆ ಅನ್ಯಾಯ, ಎಸ್ ಮಾರೆಪ್ಪ ವಕೀಲ್. ಮಾರ್ಚ್ 6ರಂದು ನಶಾಮುಕ್ತ ಭಾರತ ಯುವ ಶುದ್ಧಿ ಅಭಿಯಾನ, ವಾಕ್ಥಾನ್ ಡಾಕ್ಟರ್ ರಮೇಶ್. ಬಜೆಟ್ ಮಂಡನೆ ಹೆಸರಿನಲ್ಲಿ ದಲಿತರ ಮೀಸಲು ನಿಧಿಗೆ ಕನ್ನ, ಪಿಯಲ್ಲಪ್ಪ. ನವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಮಾರ್ಚ್ 5ರಂದು ರೀಗೇಲ್ ಕಾರ್ಯಕ್ರಮ, 6-7ಕ್ಕೆ ಪದವಿ ಪ್ರದಾನ ಸಮಾರಂಭ, ಎಸ್ಆರ್ ರೆಡ್ಡಿ. ಬಜೆಟ್ನಲ್ಲಿ ಯರಗೇರ ತಾಲೂಕು ಕೇಂದ್ರ ಘೋಷಣೆಯಾಗಲಿ, ನಿಜಾಮುದ್ದೀನ್. ಮಸಣ ಕಾರ್ಮಿಕರ ಗಣತಿ ಮಾಡಿ ಪುನರ್ವಸತಿ ಕಲ್ಪಿಸಲು ಒತ್ತಾಯ. ಕನಿಷ್ಠ ವೇತನ ಘೋಷಣೆಗೆ ಒತ್ತಾಯಿಸಿ ಸಿಐಟಿಯು ಪ್ರತಿಭಟನೆ. ಮತ್ತು ಬಜೆಟ್ನಲ್ಲಿ ದಲಿತರಿಗೆ ಶೇಕಡಾ 24.1% ಅನುದಾನ ಮೀಸಲಿಡಲು ಒತ್ತಾಯ. ರಾಜ್ಯ ಸರ್ಕಾರದ ಒಳ ಮೀಸಲಾತಿ ವಿರುದ್ಧವಾಗಿ 56,000 ಹುದ್ದೆಗಳ ಭರ್ತಿಗೆ ಮುಂದಾಗಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದೆ. ಸಮಾಜದ ಶಾಸಕರು, ಸಚಿವರುಗಳು ಸಮಾಜದ ಹಿತ ಕಾಪಾಡಲು ರಾಜೀನಾಮೆ ಸಲ್ಲಿಸಿ ಸಮಾಜದ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ. ರಾಜ್ಯದಾದ್ಯಂತ ತೀವ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗುವುದಾಗಿ ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡ ಎಸ್ ಮಾರೆಪ್ಪ ವಕೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲಾತಿಗೆ ಅನ್ವಯವಾಗದಂತೆ 56,000 ಹುದ್ದೆಗಳ ಭರ್ತಿಗೆ ಒಪ್ಪಿಗೆ ಪಡೆದ ಸಿಎಂ ನಡೆ ಖಂಡನೀಯ. ಶೇಕಡಾ 50 ಮೀಸಲಾತಿ ಒಳಗೆ ಒಳ ಮೀಸಲಾತಿಯನ್ನು ರೋಸ್ಟರ್ ಪದ್ಧತಿಯನ್ನು ಮಾಡುತ್ತಿದ್ದು, ಜೊತೆಗೆ ಕುಟುಂಬದ ರಾಜಕಾರಣ ಮಾಡಲು ಹೊರಟಿದ್ದಾರೆ. ತಮ್ಮ ಮಗ ಮುಂದಿನ ಭವಿಷ್ಯಕ್ಕೆ ಒಂದು ಸಮುದಾಯದ ಹಿತ ಕಾಪಾಡಲು ಮುಂದಾಗಿರುವುದು ಖೇದಕರ ಸಂಗತಿಯಾಗಿದೆ ಎಂದರು. ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಅವರು 15ರೊಳಗೆ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ರಾಜೀನಾಮೆ ಕೊಡುವುದಾಗಿ ಹೇಳಿಕೆ ನೀಡಿದ್ದು ಸ್ವಾಗತಾರ್ಹ. ಜೊತೆಗೆ ಸಮಾಜದ ಎಲ್ಲ ರಾಜಕಾರಣಿಗಳು ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು. ಸಮಾಜದ ಮೀಸಲಾತಿ ಪಡೆದುಕೊಂಡು ಸಮುದಾಯಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು ಜವಾಬ್ದಾರಿಯಾಗಿದೆ ಎಂದರು. 56,000 ಹುದ್ದೆಗಳ ಭರ್ತಿಗೆ ಮಾದಿಗ ಸಮಾಜಕ್ಕೆ ಶೇಕಡಾ 6ರಷ್ಟು 2,000 ಹುದ್ದೆಗಳು ಸಮುದಾಯಕ್ಕೆ ದಕ್ಕುತ್ತವೆ. ಎಲ್ಲ ಸಮುದಾಯಗಳು ಹಂಚಿಕೊಂಡು ತಿನ್ನಬೇಕು, ಆದರೆ ಎಲ್ಲರಿಗೂ ಅನ್ಯಾಯ ಮಾಡುತ್ತಿದ್ದಾರೆ. ಮಾದಿಗ ಸಮಾಜಕ್ಕೆ ಹುದ್ದೆಗಳು ಸಿಗುತ್ತವೆ ಎಂದು ಮನಗಂಡು ಸಿಎಂ ಈ ರೀತಿ ಅನ್ಯಾಯಕ್ಕೆ ಮುಂದಾಗಿರುವುದನ್ನು ಖಂಡಿಸಲಾಗುವುದು ಎಂದರು. 10 ವರ್ಷಗಳ ಬಳಿಕ ದೊಡ್ಡ ಪ್ರಮಾಣದ ಹುದ್ದೆಗಳ ನೇಮಕ ಮಾಡುತ್ತಿದ್ದು ಒಳ ಮೀಸಲಾತಿಯನ್ನು ವಂಚಿಸುವ ಉದ್ದೇಶವಾಗಿದೆ. ಈ ಹಿಂದೆ 10,000 ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಯಲ್ಲಿ ಸಮಾಜಕ್ಕೆ 1,000 ಹುದ್ದೆಗಳು ದೊರೆತಿಲ್ಲ. ಇದೀಗ ಹುದ್ದೆಗಳ ವಂಚನೆಗೆ ಒಳಸಂಚು ಮಾಡುತ್ತಿದೆ ಎಂದರು. ಮಾದಿಗೆ ಸಂಬಂಧಪಟ್ಟ ಇಬ್ಬರು ಮಿನಿಸ್ಟರ್ಗಳು ಗಮನಕ್ಕೆ ಇಲ್ಲ ಅಂತಂದ್ರೆ ಕೇಸ್ ನಮ್ಮ ಗಮನಕ್ಕೆ ನೀವು ಆ ದಿವಸ ತಗೊಂಡಿದ್ದಾರೆ. ಆ ರೀತಿ ತಗೋಬಾರ್ದು ನಾವು ಹೇಳೋದ್ರೂ ಕೂಡ ನಮ್ಮ ಅಧ್ಯಕ್ಷ ನೀವು ನೋಡ್ಕೊಳ್ಬೇಕಾಗಿತ್ತು ಪರಿಸ್ಥಿತಿ ಹೇಳ್ತಾರೆ. ನೀವು 56,000 ಹುದ್ದೆಗಳಲ್ಲಿ ಆರ್ಥಿಕ ಇಲಾಖೆಯಿಂದ ಸಿಕ್ಕಂತ ಒಂದು ಪರ್ಮಿಷನ್ 24,000 ಹುದ್ದೆಗಳನ್ನು ತುಂಬಬೇಕು. 24,000 ಕೂಡ ನಮಗೆ ವಿಶೇಷವಾಗಿ ಮಾದಿಗೆ ಸಂಬಂಧಪಟ್ಟಂತವರಿಗೆ 6% ನಮಗೆ ಅನ್ಕೊಂಡ್ರು ಕೂಡ ಸುಮಾರು 2,000 ಪೋಸ್ಟ್ಗಳು ನಮಗೆ ಲಭ್ಯ ಆಗುತ್ತೆ. 2,000 ಪೋಸ್ಟ್ಗಳನ್ನ ಲಭ್ಯ ಮಾಡಿಕೊಂಡು ಮತ್ತೆ ಉಳಿದವರು ಹಂಚಬೇಕಂತ ನಾವೇನು ಯಾವ ಅಡ್ಡಿಪಡಿಸ್ತಾ ಇಲ್ಲ. ಬಹಳ ವಿಚಿತ್ರ ಅಂದ್ರೆ
ನ್ಯಾಯಕ್ಕೋಸ್ಕರ ಒಂದು ಹೋರಾಟ ಇದೆ. ಆ ಹೋರಾಟ ನಮ್ಗೆ ಯಾರು ಇದ್ದಾಗ ತಪ್ಪಂತ ಅಂದಿಲ್ಲ. ಇವಾಗ ಯಾರು ಅಪೋಸ್ ಮಾಡ್ತಾರೆ ಅವರು ಅಂದಿಲ್ಲ, ನಮ್ಮ ಜೊತೆಗೆ ಅವರು ಹೋರಾಟ ಮಾಡ್ತಾರೆ. ಹಂಚ್ಕೊಂಡು ಸಿಂಧು ಅಂತಂದಾಗ ಹೆಚ್ಚು ಕಮ್ಮಿ ಮಾತ್ರ ಒಂದೇ ಒಂದು ಕಾರಣಕ್ಕಾಗ ನಮಗೆ ಮೊದಲು ಸಿಗುತ್ತೆ. ಹಸುಬಣ್ಣವ್ರಿಗೆ ಮೊದಲು ಹಾಕ್ಬೇಕು, ಯಾರು ಈಗ ಇಷ್ಟು ಮಂದಿ ನಾವು ಕುಂತಿದ್ವಿ, ಹಸುಬಣ್ಣವ್ರಿಗೆ ಮೊದಲು ಹಾಕ್ಬೇಕು ಅಥವಾ ಸ್ವಲ್ಪ ಗುಡ್ ಮಾಡೋದು ಮೊದಲು ಹಾಕ್ಬೇಕು. ಸಾಮಾಜಿಕ ನಾಯಕರು ಹಸುಬಣ್ಣವ್ರಿಗೆ ಫಸ್ಟ್ ಹೋಗುತ್ತೆ, ಮುಂದೆ ಅಪ್ಸೂತ್ ಅಲ್ಲಿಗೆ ಹೋಗುತ್ತೆ. ಫಸ್ಟ್ ಅಲ್ಲಿಗೆ ಮಾದರಿ ಸಿಗೋದು ಒಂದೇ ಒಂದು ಕಾರಣಕ್ಕಾಗಿ ಪೋಸ್ಟರು ಇಷ್ಟೊಂದು ನೀವು ಮಾಡಿದ್ರೆ ನೆಕ್ಸ್ಟ್ ನೀವೇನಿರಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಯೂನಿವರ್ಸಿಟಿಗಳಲ್ಲಿ ಒಂದು ಯೂನಿಟ್ ಮಾಡಬೇಕಂತ ಒಂದು ವಾದ ಇದೆ. ಅದರಲ್ಲಿ ಪರಿಶಿಷ್ಟ ಪಂಗಡದವರಿಗೆ 3ನೇ ಪ್ಲೇಸ್ ಅಲ್ಲಿ ಪರಿಶಿಷ್ಟ ಪಂಗಡದವರು 30 ಇಲಾಖೆಗಳಿದ್ರೆ 30 ಪೋಸ್ಟ್ ಅವರೇ. ನಿಮ್ಮ ಈ ನಿರ್ಧಾರದಿಂದ ಅವರು ಕೂಡ ನ್ಯಾಯ ಆಗ್ತದೆ. ಅಥವಾ ಈಗ 30 ಇಲಾಖೆಗಳಿಗೆ ಬಂದಿದೆ, ಒಂದು 6 ತಿಂಗಳು ಒಂದು 3 ತಿಂಗಳಾದ್ಮೇಲೆ ಮತ್ತೆ ಪೋಸ್ಟ್ಗಳು ಕ್ರಿಯೇಟ್ ಆಗ್ತಾವ. ಅವಾಗ ಮಾದರಿ ಇರಂಗಿಲ್ಲ. ನೀವಿರ್ತೀವಿ ಮೊದಲನೇ ಪ್ರಾಸೆಸ್ ನಮಗಿದೆ. ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ, ಮಾದಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಬಹುದೊಡ್ಡ ಅನ್ಯಾಯ ಮಾಡಲು ಹೊರಟಿದ್ದು ಸಿಎಂಗೆ ತಕ್ಕ ಪಾಠ ಕಲಿಸಲು ಸಮಾಜವು ಮುಂದಾಗಿದೆ. ಜೊತೆಗೆ ಸಮಾಜಕ್ಕೆ ಬೆಂಬಲವಾಗಿ ಸಮಾಜದ ಜನಪ್ರತಿನಿಧಿಗಳು ಕೈಜೋಡಿಸಿದ್ದಾರೆ ಎಂದರು. ಸರ್ಕಾರದ ನಡೆ ಖಂಡಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗುತ್ತಿದ್ದೇವೆ. ನಾಳೆ ಸಮಾಜದ ಮುಖಂಡರ ಸಭೆ ನಡೆಸಿದ ಬಳಿಕ ದೊಡ್ಡದಾಗಿ ಮೊದಲ ಹಂತದಲ್ಲಿ ಪಂಜಿನ ಮೆರವಣಿಗೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಈ ಮರಣ ಶಾಸನ ಬರೆದಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ಖಂಡಿಸಿ ರಾಯಚೂರು ಜಿಲ್ಲೆಯಲ್ಲಿ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಯುದ್ಧಕ್ಕೆ ನಾವು ಸನ್ನದ್ಧರಾಗ್ತಾ ಇದ್ದೀವಿ. ಈಗೇನು 56,432 ಹುದ್ದೆಗಳು ಹೊಂದಿದ್ರೆ ಸುಮಾರು 2,80,000 ಹುದ್ದೆಗಳನ್ನು ತುಂಬಬೇಕಂತಕ್ಕಂಥ ಸರ್ಕಾರದ ಪ್ಲಾನ್ ಆಗಿದೆ. ಇದರಲ್ಲಿ ಒಳ ಮೀಸಲಾತಿಯನ್ನ ಅಳವಡಿಸಲೇಬೇಕು. ಅಳವಡಿಸಲಿಲ್ಲ ಅಂತಂದ್ರೆ ಮಾದಿಗರ ಶಕ್ತಿ ಏನಂತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಬೇಕಾಗುತ್ತೆ. ಸಿದ್ದರಾಮಯ್ಯನವರಿಗೆ ತೋರಿಸಬೇಕಾದಂತ ಅನಿವಾರ್ಯತೆ ನಮ್ಗೆ ಇದೆ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ. ಈಗಾಗಲೇ ನಮ್ಮ ನಾಯಕರುಗಳು ಮುನಿಯಪ್ಪನವರು ಮಂತ್ರಿಗಳ 15ರವರೆಗೆ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿ ಹುದ್ದೆಗಳು ತುಂಬುತ್ತೀವಂತಕ್ಕಂಥ ಆದೇಶ ಹೊರಗಡೆ ಬರಲಿಲ್ಲ ಅಂತಂದ್ರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಬಹಿರಂಗವಾಗಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಇಡೀ ಸಮಾಜದಿಂದ ನಾವು ಧನ್ಯವಾದಗಳು ಹೇಳ್ತೀವಿ. ಅದೇ ರೀತಿಯಲ್ಲಿ ಏನು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮಾರ್ಗ ತೀರ್ಮಾನಗಳು ಆದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಿಮಗೆ ವಿದ್ಯಾರ್ಥಿಗಳ ಮಾದಿಗ ಜನಾಂಗದ ಏನಾದ್ರೂ ಆ ಜನಾಂಗದಲ್ಲಿ ಹುಟ್ಟಿದೀವಿ, ಆ ಜನಾಂಗದಲ್ಲಿ ಬೆಳೆದಿದ್ದೀವಿ, ಆ ಜನಾಂಗದ ಮೀಸಲಾತಿಯನ್ನ ಪಡ್ಕೊಂಡಿದೀವಿ, ಆ ಜನಾಂಗಕ್ಕೆ ಋಣವನ್ನು ತೀರಿಸಬೇಕಂತಂದ್ರೆ ನಿಮಗೆ ಮಾನ ಮರ್ಯಾದೆ ಗೌರವ ಘನತೆ ಇದ್ರೆ ರಾಜೀನಾಮೆ ಕೊಟ್ಟು ಒತ್ತು ಹೊರಗಡೆ ಬರಬೇಕಂತಕ್ಕಂಥ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಈಗಾಗಲೇ ಮುನಿಯಪ್ಪನವರು ಏನು ರಾಜೀನಾಮೆ ಕೊಡ್ತೀವಂತ ಆ ರಾಜೀನಾಮೆಗೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಜನಾಂಗ ಗುಲಾಮರಾಗಿ ಮಾಡಕ್ ಹೋಗ್ಬೇಡ್ರಿ. ನೀವು ಗುಲಾಮರಾಗಿರೋದ್ರಿಂದಲೇ ಇವತ್ತು ನಮಗೆ ಅನ್ಯಾಯ ಆಗ್ತದೆ. ಒಳ ಮೀಸಲಾತಿಯನ್ನು ತೆಗ್ತಾ ಇದ್ದಾರೆ. ನೀವೊಂದು ಸಲ ಸಿಂಹಗ ಗರ್ಜನೆ ಮಾಡ್ರಿ, ನಿಮ್ಮ ಜೊತೆ ಸಮಾಜ ಇದೆ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ರಾಯಚೂರು ಜಿಲ್ಲೆಯಲ್ಲಿ ಹಿಂದೆಂದು ಕಂಡೇರೇನಂತ ಹೋರಾಟವನ್ನು ನಾವು ಕೈಗೊಳ್ತಾ ಇದ್ದೀವಿ. ನಾವು 2 ಹೋರಾಟಗಳನ್ನು ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ. ಮೊದಲನೇ ಈಗಾಗಲೇ ಬಂದು ರಸ್ತೆ ಎಲ್ಲ ಮಾಡಿದ್ವಿ. ಈಗ ಪಂಚಿನ ಮೆರವಣಿಗೆ ಮಾಡಬೇಕಂತಕ್ಕಂಥ ಒಂದು ಮಹಾ ಇದರಲ್ಲಿ ಮಾಡ್ತಾ ಇದ್ದೀವಿ. ಇದು ರಾಯಚೂರಿನ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಮಾದಿಗರ ಐಕ್ಯತೆ, ಮಾದಿಗರ ಶಕ್ತಿಯನ್ನ ಪ್ರದರ್ಶನ ಮಾಡತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಹೀಗಾಗಿ ನಾಳೆ ಸಭೆ ಇದೆ. ನಾಳೆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. 12 ಒಳಗಡೆ 11, 10 ಇಲ್ಲ 12ನೇ ತಾರೀಕಿಗೆ ಇಡೀ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ನಾವು ಬೆಂಬಲವಾಗಿ ಮುನಿಯಪ್ಪನವರ ಬೆಂಬಲವಾಗಿ ಇಡೀ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಸೋದರರು ಸಮಾಜದ ಏಳಿಗೆಗಾಗಿ, ಸಮಾಜದ ಭವಿಷ್ಯತ್ತಿಗಾಗಿ ನೀವು ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರುಗಳಾದ ನರಸಿಂಹ ಮಾಡಗಿರಿ, ಪಿ ಯಲ್ಲಪ್ಪ, ಜೆಬಿ ರಾಜು, ಆಂಜನೇಯ, ಭೀಮಣ್ಣ ಮಂಚಾಲ್, ನರಸಪ್ಪ, ಮೌನೇಶ್ ಸೇರಿದಂತೆ ಅನೇಕರಿದ್ದರು. ಸ್ವಸ್ಥ ಭಾರತ ಶ್ರೇಷ್ಠ ಭಾರತ ಎಂಬ ಘೋಷವಾಕ್ಯದ ಅಡಿ ಮಾರ್ಚ್ 6ರಂದು ನಶಾಮುಕ್ತ ಭಾರತ ಯುವ ಶುದ್ಧಿ ಅಭಿಯಾನ
ವಾಕ್ಥಾನ್, ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಕ್ಯಾಂಪಸ್, ಆತ್ಮಹತ್ಯೆ ಮುಕ್ತ ಕ್ಯಾಂಪಸ್ ಹಾಗೂ ಅಂಗಾಂಗ ದಾನ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್ BH ಹೇಳಿದರು. ಅವರು ಇಂದು ನಗರದ ರಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಸಂಯೋಜನೆಗೆ ಒಳಪಟ್ಟಿರುವ ಜಿಲ್ಲೆಯ ಕಾಲೇಜುಗಳ ಸಂಘ, ದಿಶಾ ಬೋಧ್ ಫೌಂಡೇಶನ್, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ, ಗೃಹ ಸಚಿವಾಲಯ ವತಿಯಿಂದ ಕಾರ್ಯಕ್ರಮ ನಡೆಯಲಿದ್ದು, ನಗರದ ಪೊಲೀಸ್ ವರಿಷ್ಠಾಧಿಕಾರಿಗಳು ಕವಾಯಿತು ಮೈದಾನದಲ್ಲಿ ಬೆಳಗ್ಗೆ 7:30ಕ್ಕೆ ವಾಕ್ಥಾನ್ಗೆ ಚಾಲನೆ ನೀಡಲಾಗುತ್ತದೆ ಎಂದರು. ಕಾಲ್ನಡಿಗೆ ಜಾಥಾ SP ಕಚೇರಿಯಿಂದ ಗಂಜ್ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಜಿಲ್ಲಾ ಕ್ರೀಡಾಂಗಣ ತಲುಪಲಿದೆ. ನಂತರ ಅಲ್ಲಿ ಸಮಾಪ್ತಿಯಾಗಲಿದೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಶ್ರೀ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರು ವಹಿಸಿಕೊಳ್ಳಲಿದ್ದು, ಉದ್ಘಾಟನೆಯನ್ನು ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಶರಣಪ್ರಕಾಶ್ ಪಾಟೀಲ್ ನೆರವೇರಿಸಲಿದ್ದಾರೆ. ಧ್ವಜಾರೋಹಣವನ್ನು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ BC ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದು, ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿದ್ದಾರೆ. ಉಳಿದಂತೆ ಜಿಲ್ಲೆಯ ಸಂಸದರು, ಎಲ್ಲ ಶಾಸಕರು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ CEO, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಪಾಲಿಕೆ ಆಯುಕ್ತರು, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮಹಾನಿರೀಕ್ಷಕರು, ದಿಶಾ ಬೋಧ್ ಫೌಂಡೇಶನ್ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ಎಂದರು. ಅಭಿಯಾನದಲ್ಲಿ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ಇತರೆ ಸಂಘ ಸಂಸ್ಥೆಗಳಿಂದ ಜನರು ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಅಂಗಾಂಗ ದಾನಕ್ಕಾಗಿ 7,700 ಜನ ನೋಂದಣಿ ಮಾಡಿಕೊಂಡಿದ್ದು, 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು. ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ, ದಿಶಾ ಬೋಧ್ ಫೌಂಡೇಶನ್ ಮತ್ತು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅವರ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ನಶಾಮುಕ್ತ ಭಾರತ, ಯುವ ಶುದ್ಧಿ ಅಭಿಯಾನ, ವಾಕಥಾನ್, ಸ್ವಾಸ್ಥ್ಯ ಭಾರತ ಶ್ರೇಷ್ಠ ಭಾರತ, ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಕ್ಯಾಂಪಸ್, ಅಂಗಾಂಗ ದಾನ ಅಭಿಯಾನ ಕಾರ್ಯಕ್ರಮ ದಿನಾಂಕ 6/3/26ರಂದು ಸಮಯ ಬೆಳಗ್ಗೆ 7:30ಕ್ಕೆ ಸ್ಥಳ SP ಪರೇಡ್ ಮೈದಾನ ರಾಯಚೂರಿನಲ್ಲಿ ಏರ್ಪಡಿಸಲಾಗಿದೆ. ಪೂಜ್ಯ 108 ಶ್ರೀ ಸುಬದೇಂದ್ರ ತೀರ್ಥ ಅವರು, ಪೀಠಾಧಿಕಾರಿಗಳು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಮತ್ತು ಉದ್ಘಾಟಕರಾಗಿ ಡಾ ಶರಣಪ್ರಕಾಶ್ ಪಾಟೀಲ್, ಸನ್ಮಾನ್ಯ ಸಚಿವರು ಹಾಗೂ ರಾಯಚೂರು ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಧ್ವಜಾರೋಹಣ ಬಂದ್ಬಿಟ್ಟು ಸನ್ಮಾನ್ಯ ಶ್ರೀ SN ಬೋಸರಾಜ್, ಸಣ್ಣ ನೀರಾವರಿ ಸಚಿವರು, ಕರ್ನಾಟಕ ಸರ್ಕಾರ. ದಿಕ್ಸೂಚಿ ಭಾಷಣ ಡಾ ಭಗವಾನ್, ಗೌರವಾನ್ವಿತ ಕುಲಪತಿಗಳು, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕರ್ನಾಟಕ. ಅಧ್ಯಕ್ಷತೆ ಡಾ S ಶಿವರಾಜ್ ಪಾಟೀಲ್, ಸನ್ಮಾನ್ಯ ಶಾಸಕರು, ರಾಯಚೂರು ನಗರ. ಗೌರವಾನ್ವಿತ ಅತಿಥಿಗಳು ಶ್ರೀ G ಕುಮಾರ್ ನಾಯ್ಕ್, ಮಾನ್ಯ ಸಂಸದರು, ಲೋಕಸಭೆ ರಾಯಚೂರು. ಶ್ರೀ ಬಸವನಗೌಡ ದದ್ದಲ್, ಮಾನ್ಯ ಅಧ್ಯಕ್ಷರು ವಿಧಾನ ಪರಿಷತ್. ಶ್ರೀ A ವಸಂತ್ ಕುಮಾರ್, ಮಾನ್ಯ ಶಾಸಕರು ವಿಧಾನ ಪರಿಷತ್. ಶ್ರೀ ಬಸವನಗೌಡ ಬಾದರ್ಲಿ, ಮಾನ್ಯ ಶಾಸಕರು ವಿಧಾನ ಪರಿಷತ್. ಡಾ M ಹನುಮಂತಪ್ಪ, ಗೌರವಾನ್ವಿತ ಕುಲಪತಿಗಳು, ಕೃಷಿ ವಿದ್ಯಾಲಯ ವಿಜ್ಞಾನಗಳ ವಿದ್ಯಾಲಯ ರಾಯಚೂರು. ಮುಖ್ಯ ಅತಿಥಿಗಳಾಗಿ ನಿತೇಶ್ K, ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಜಿಲ್ಲೆ. ಶ್ರೀ ಈಶ್ವರ್ ಕುಮಾರ್, CEO ಜಿಲ್ಲಾ ಪಂಚಾಯತ್ ರಾಯಚೂರು. ಶ್ರೀ ಅರುಣ್ ಗುರು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು. ಶ್ರೀ ಜುಬಿನ್ ಮಹಾಪುತ್ರ, ಮಾನ್ಯ ಆಯುಕ್ತರು ರಾಯಚೂರು ಮಹಾನಗರ ಪಾಲಿಕೆ ರಾಯಚೂರು. ಶ್ರೀ ವಿಕಾಸ್ ಸಿಂಗ್, ಮಾನ್ಯ ನಿರೀಕ್ಷಕರು, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಭಾರತ ಸರ್ಕಾರ. ಡಾ ಹರ್ಷ ಹರ್ದಾರ್, ದಿಶಾ ಬೋಧ್ ಫೌಂಡೇಶನ್. ಶ್ರೀ SP ಚಿದಾನಂದ್, ದಿಶಾ ಬೋಧ್ ಫೌಂಡೇಶನ್. ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಗೌರವಾನ್ವಿತ ಕುಲಪತಿಗಳು ಡಾ ಭಗವಾನ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಬ್ಯಾಂಗ್ಳೂರು. ಇವರು 12 ಜಿಲ್ಲೆಗಳಲ್ಲಿ ಸುಮಾರು 67,000 ವಿದ್ಯಾರ್ಥಿಗಳಿಂದ ಈಗ ಆಲ್ರೆಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿದ್ದಾರೆ. ಇದಕ್ಕೆ ಹೋದ ತಿಂಗಳು ಜನವರಿಯಲ್ಲಿ
ಕೌನ್ಸಿಲ್ ಹಾಲ್ ವಿಧಾನಸಭೆಯಲ್ಲಿ ಸಹ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್, ಮಾನ್ಯ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಪರಮೇಶ್ವರ್ ಅವರು ಹಾಗೂ ವಿವಿಧ ಬೆಂಗಳೂರಿನ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಮಾನ್ಯತೆ ಸರ್ಕಾರದಿಂದ ದೊರೆತಿದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಹಮ್ಮಿಕೋಬೇಕು, ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕಂತ ಒಂದು ನಿಟ್ಟಿಟ್ಟುಕೊಂಡು ಸಾಮಾಜಿಕ ಕಳಕಳಿ ಹಾಗೂ ವಿದ್ಯಾರ್ಥಿಗಳಿಗೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಜಿಲ್ಲೆಯ ಕಾಲೇಜುಗಳು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆಗೊಳಪಟ್ಟಿರುವಂತಹ ಎಲ್ಲ ವೈದ್ಯಕೀಯ ಕಾಲೇಜುಗಳು, ಆಯುರ್ವೇದ, ದಂತ, ನರ್ಸಿಂಗ್, ಫಾರ್ಮಸಿ ಮತ್ತು ಇತರೆ ಕಾಲೇಜುಗಳು ಎಲ್ಲರೂ ಇದರಲ್ಲಿ ಭಾಗವಹಿಸಲಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ದಿಶಾಬೋಧ್ ಫೌಂಡೇಶನ್ ಮತ್ತು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇವರುಗಳ ಸಂಯುಕ್ತ ಮುಂದಾಳತ್ವದಲ್ಲಿ ನಶಾಮುಕ್ತ ಭಾರತ್ ಮತ್ತು ಯುವಶುದ್ಧಿ ಅಭಿಯಾನ್ ಎಂಬ ರಾಷ್ಟ್ರವ್ಯಾಪಿ ಮಹತ್ವಾಕಾಂಕ್ಷಿ ಚಳವಳಿಯನ್ನು ಆರಂಭಿಸಲಾಗಿದೆ. ಈ ಚಳವಳಿಯ ಉದ್ದೇಶ ಯುವಜನತೆಯನ್ನು ಮಾದಕ ವಸ್ತುಗಳ ದುಷ್ಪರಿಣಾಮಗಳಿಂದ ರಕ್ಷಿಸಿ ಜವಾಬ್ದಾರಿಯುತ ಮತ್ತು ಮೌಲ್ಯಾಧಾರಿತ ಕ್ಯಾಂಪಸ್ಗಳನ್ನು ನಿರ್ಮಿಸುವುದಾಗಿದೆ. ಈ ಉಪಕ್ರಮಕ್ಕೆ 10 ಕೇಂದ್ರ ಸಚಿವಾಲಯಗಳು ಮತ್ತು ರಾಜ್ಯ ಕಾನೂನು ಜಾರಿಗೊಳಿಸುವ ಸಂಸ್ಥೆಗಳ ಸಹಕಾರವೂ ಇದೆ. ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಬಿ.ಸಿ. ಭಗವಾನ್ ಅವರ ಮಾರ್ಗದರ್ಶನದಲ್ಲಿ ಈ ಚಳವಳಿಯು ನಡೆಯುತ್ತಿದ್ದು, ಅವರ ದೃಷ್ಟಿಕೋನ ವಿದ್ಯಾಭ್ಯಾಸದೊಂದಿಗೆ ಸಾಮಾಜಿಕ ಜವಾಬ್ದಾರಿ ಮತ್ತು ನೈತಿಕ ದೃಢತೆಯುಳ್ಳ ಕ್ಯಾಂಪಸ್ ಅನ್ನು ನಿರ್ಮಿಸುವುದಾಗಿದೆ. ನಶಾಮುಕ್ತ ಭಾರತ್ ಮತ್ತು ಯುವಶುದ್ಧಿ ಅಭಿಯಾನ್ ಅನ್ನುವಂಥ ಒಂದು ರಾಷ್ಟ್ರೀಯ ಯುವ ಜಾಗೃತಿ ಕಾರ್ಯಕ್ರಮವಾಗಿದ್ದು, ಇದು ಭಾರತದಲ್ಲಿ ಅತಿ ದೊಡ್ಡ ಮಾದಕ ವಸ್ತು ವಿರೋಧಿ ಚಳವಳಿಗಳಲ್ಲಿ ಒಂದಾಗಿದೆ. ಇದರಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬಗಳು ಭಾಗಿಯಾಗಿದ್ದಾರೆ. ಇದರಲ್ಲಿ 5 ಮುಖ್ಯವಾದ ವಿಷಯಗಳನ್ನು ಕೇಂದ್ರೀಕೃತವಾಗಿ ಮಾಡಿಕೊಂಡು ಮಾದಕ ವಸ್ತು ವಿರೋಧಿ ಚಳವಳಿ, ಯುವಜನರಲ್ಲಿ ಮಾದಕ ವಸ್ತು ಬಳಕೆ ವಿರುದ್ಧ ಜಾಗೃತಿ ಮತ್ತು ಅವರಲ್ಲಿ ಪ್ರತಿರೋಧವನ್ನು ಸೃಷ್ಟಿಸುವುದು, ರಾಷ್ಟ್ರಭಕ್ತಿ ಅನುಭವ, ಜವಾಬ್ದಾರಿಯುತ ಮತ್ತು ರಾಷ್ಟ್ರ ಜಾಗೃತ ನಾಗರಿಕರನ್ನು ಬೆಳೆಸುವುದು, ಜಂಜಿ ಜಾಗೃತಿ, ಒತ್ತಡ, ಸ್ನೇಹಿತರ ಪ್ರಭಾವ ಮತ್ತು ಸಾಮಾಜಿಕ ಪರಿಣಾಮಗಳಂತಹ ಆಧುನಿಕ ಸವಾಲುಗಳನ್ನು ಎದುರಿಸಲು ಮಾರ್ಗದರ್ಶನವನ್ನು ನೀಡುವುದು, ವೈಟ್ ಕಾಲರ್ ಭಯೋತ್ಪಾದನೆಯನ್ನು ಪತ್ತೆ ಮಾಡುವುದು, ಮಾದಕ ವಸ್ತುಗಳನ್ನು ವಿತರಣೆಯ ಮೂಲಕ ಯುವಜನರನ್ನು ಗುರಿಯಾಗಿಸುವ ಸಂಘಟಿತ ಜಾಲಗಳ ಬಗ್ಗೆ ಜಾಗೃತಿ, ಮತ್ತೊಂದು ಪಿಂಕ್ ಸರ್ಕಲ್ ಅನ್ನುವಂಥದ್ದು ಒಂದು ಮಹಿಳಾ ಸುರಕ್ಷತೆ, ಮಹಿಳಾ ವಿದ್ಯಾರ್ಥಿನಿಯರಿಗೆ ಸುರಕ್ಷಿತ ಮತ್ತು ಬೆಂಬಲದಾಯಕ ಕ್ಯಾಂಪಸ್ ಅಥವಾ ವಾತಾವರಣವನ್ನು ನೀಡುವುದು. ಈ ವಿಷಯಗಳನ್ನು ಮೂಲಕ ಕೆಳಗಿನ ಈ ಗುರಿಗಳನ್ನು ಸಾಧಿಸುವುದು: ಮಾದಕ ವಸ್ತು ರಹಿತ ಕ್ಯಾಂಪಸ್, ಒತ್ತಡ ರಹಿತ ಕ್ಯಾಂಪಸ್, ಆತ್ಮಹತ್ಯೆ ರಹಿತ ಕ್ಯಾಂಪಸ್. ನಾವು ನೋಡ್ತಾ ಇದ್ದೀವಿ ವ್ಯಾಖ್ಯಾನಿಸೋದಾಗಿ, ಮತ್ತು ಬಹಳಷ್ಟು ಜನರು ಅಂಗಾಂಗಗಳ ಕೊರತೆ ನಮ್ಮಲ್ಲಿ ಬಹಳಷ್ಟಿದೆ. ಮುಖ್ಯವಾಗಿ ಏನಾಗಿದೆ ಅಂತಂತೇಳಿದರೆ, ಈ ಅಂಗಾಂಗಗಳ ಕುರಿತು ಯಾವ ರೀತಿಯಾಗಿ ದಾನ ಮಾಡಬೇಕು ಮತ್ತು ಇನ್ನೊಂದು ಮನುಷ್ಯನಿಗೆ ಯಾವ ರೀತಿಯಾಗಿ ಮನುಷ್ಯನು ದಾನದ ಮುಖಾಂತರ ಅಂಗಾಂಗಗಳನ್ನು ಕೊಟ್ಟು ಬದುಕಿಸಬಹುದು ಅಂತಂತೇಳಿ ಈ ಜಾಗೃತಿ ಮೂಡಿಸಲು ಕೂಡ ನಮ್ಮ ಗೌರವಾನ್ವಿತ ಕುಲಪತಿ ಸಚಿವರಾದಂಥ ಭಗವಾನ್ ಅವರು ಅಂದುಕೊಂಡಿದ್ದಾರೆ. ನಮ್ಮ ಈಗ ಅಫಿಲಿಯೇಟೆಡ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಈಗಾಗಲೇ 7,700 ಜನರನ್ನ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಂಗಾಂಗಗಳನ್ನ ನಾವು ದಾನ ಮಾಡ್ತೀವಿ ಅಂತಂತೇಳಿ. ಸೊ ನಿಮ್ಮೆಲ್ಲರ ಮುಖಾಂತರ ಏನಾಗಿದೆ ಅಂದರೆ, ಪ್ರತಿಯೊಬ್ಬರಿಗೂ ಇದು ಎಲ್ಲರಿಗೂ ಮುಟ್ಲಿ ಮತ್ತು ಎಲ್ಲರೂ ನಾವು ಅಂಗಾಂಗ ದಾನಗಳನ್ನು ಮಾಡಿ ಇನ್ನೊಂದು ಮನುಷ್ಯನನ್ನು ನಾವು ಉಳಿಸೋಣ ಅಂತಂತೇಳಿ ಈ ವಕ್ತಾನ ಮೂಲಕ ಒಂದು ಸಂದೇಶವನ್ನು ನೀಡಿದಾಗ ಒಳ್ಳೆಯದಾಗುತ್ತೆ ಅಂತಂತೇಳಿ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಸಮುದಾಯ ಔಷಧಿ ವಿಭಾಗದ ಸಹ ಪ್ರಾಧ್ಯಾಪಕ ಸುಶ್ರುತ್ ನಿಲೋಪಂತ್, ನವೋದಯ ಶಿಕ್ಷಣ ಸಂಸ್ಥೆಯ ದೇವಾನಂದ್, ವೈದ್ಯ ಮುರಳೀಧರ್, ಪೂರ್ಣಿಮಾ ಆಯುರ್ವೇದ ಕಾಲೇಜಿನ ಚಂದ್ರಶೇಖರ್, ಪ್ರಮುಖರಾದ ವಂಶಿ, ರವಿಕುಮಾರ್, ಗಿರೀಶ್ ಕಟ್ಟಿ, ಮಂಜುನಾಥ್, ಪ್ರೊಫೆಸರ್ ಅರ್ಚನಾ, ಸುಮಲತಾ, ಸತ್ಯ ಸೇರಿದಂತೆ ಅನೇಕರಿದ್ದರು. ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆಯು ದಲಿತ ಮೀಸಲು ನಿಧಿಯನ್ನು ಹಗಲು ದರೋಡೆ ಮಾಡುತ್ತಿರುವುದನ್ನು ಖಂಡಿಸಿ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಹೋರಾಟ ನಡೆಸಲಾಗುತ್ತದೆ ಎಂದು ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿಯಲ್ಲಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿಯ 39,000 ಕೋಟಿ ಹಣ ದುರುಪಯೋಗ ಮಾಡಿಕೊಂಡಿದೆ. ಇದೀಗ ಬಜೆಟ್ ಮಂಡನೆ ಹೆಸರಿನಲ್ಲಿ 15,000 ಕೋಟಿ ಹಣವನ್ನು 7ಸಿ ಮೂಲಕ ದಲಿತರ ಮೀಸಲು ನಿಧಿಗೆ ಕನ್ನ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ಎಸ್ಸಿಪಿ ಟಿಎಸ್ಪಿ ಯೋಜನೆ ಅನುದಾನ ಸಮರ್ಪಕವಾಗಿ ಬಳಕೆ ಮಾಡದೆ ದುರ್ಬಳಕೆಯಾಗುತ್ತಿದೆ. ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ಬಲಪಡಿಸಿದ್ದೇ
ನಾವು ಎಂದು ಬೆನ್ನು ತಟ್ಟಿಕೊಳ್ಳಲು ಇದೀಗ ಒಳಸಂಚು ರೂಪಿಸಿ ದಲಿತರ ಮೀಸಲು ಅನುದಾನಕ್ಕೆ ಕೈ ಹಾಕಿದ್ದಾರೆ ಎಂದು ದೂರಿದರು. ಪ್ರತಿ ಇಲಾಖೆಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಬಳಕೆ ಮಾಡಬೇಕು. ಪ್ರತಿ ಇಲಾಖೆಯು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ. ಯೋಜನೆಗೆ ಅನುದಾನ ಸಮರ್ಪಕವಾಗಿ ಬಳಕೆ ಮಾಡಬೇಕು. ಸಮುದಾಯದ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ವಸತಿ, ಸ್ವಾವಲಂಬನೆಗೆ ಒತ್ತು ನೀಡಬೇಕು. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ, ಟಿಎಸ್ಪಿ ಅನುದಾನ ಬಳಕೆ ಮಾಡುವುದನ್ನು ನಿಲ್ಲಿಸಬೇಕು. ದಲಿತರ ಕೇರಿಗಳಿಗೆ ಅಭಿವೃದ್ಧಿಪಡಿಸಬೇಕು ಎಂದರು. ಎಸ್ಸಿಪಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸತತ 3 ವರ್ಷಗಳು ಅನುಷ್ಠಾನಕ್ಕಾಗಿ ಎಸ್ಸಿಪಿ, ಟಿಎಸ್ಪಿಯು 39,000 ಕೋಟಿ ರೂಪಾಯಿ ದುರುಪಯೋಗ ಮಾಡಿಕೊಂಡಿದೆ. ಈಗ ಮತ್ತೊಂದು ಹಾಗೆ ಎಸ್ಸಿಪಿ, ಟಿಎಸ್ಪಿ ಕಾರ್ಯವನ್ನು ಬಲಪಡಿಸಿದ್ದು ನಾವು ಎಂದು ಬೆಲೆ ಕಟ್ಟಿಕೊಳ್ಳುವ ಸಿದ್ದರಾಮಯ್ಯ ಒಳಗೊಳಗೆ 7C ಮೂಲಕ ದಲಿತರ ಮೀಸಲು ನೀರಿಗೆ ಕನ್ನ ಹಾಕುತ್ತಿದ್ದಾರೆ. ಅಂಥದ್ದು ನಾವು ಎಸ್ಸಿ ವಕೀಲರಿಂದ ಎಸ್ಸಿ ಮೋರ್ಚಾದಿಂದ ಬಿಜೆಪಿ ನಾವು ಪ್ರತಿಭಟನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಭೀಮಣ್ಣ ಮಂಚಾಲ್, ಮೌನೇಶ್, ವಿಕ್ರಮ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನವೋದಯ ಶಿಕ್ಷಣ ಸಂಸ್ಥೆಯಿಂದ ಮಾರ್ಚ್ 5ರಿಂದ 3 ದಿನಗಳ ಕಾಲ ರೀಗಲ್ 26 ವಾರ್ಷಿಕೋತ್ಸವ, ಪದವಿ ಪ್ರದಾನ ಸಮಾರಂಭ ಹಾಗೂ ಇಫೋರಿಯಾ ಸಾಂಸ್ಕೃತಿಕ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ SR ರೆಡ್ಡಿ ಹೇಳಿದರು.
ಅವರು ಇಂದು ನವೋದಯ ಶಿಕ್ಷಣ ಸಂಸ್ಥೆಯ ಗ್ರಂಥಾಲಯ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಮಾರ್ಚ್ 5ರ ಸಂಜೆ 6:30ಕ್ಕೆ ರೀಗಲ್ ಕಾರ್ಯಕ್ರಮವು ಕ್ಯಾಂಪಸ್ನ ಫುಡ್ ಕೋರ್ಟ್ ಬಳಿಯ ಬಯಲು ಮೈದಾನದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಉದ್ಘಾಟಿಸಲಿದ್ದಾರೆ ಎಂದರು. ಮಾರ್ಚ್ 6ರಂದು ಬೆಳಗ್ಗೆ 10 ಗಂಟೆಗೆ ವೈದ್ಯಕೀಯ ದಂತ ಹಾಗೂ ಫಿಸಿಯೋಥೆರಪಿಸ್ಟ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಸಂಸ್ಥೆಯ ಮುಖ್ಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳಿಗೆ ಪದವಿಯನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಸಂಸ್ಥೆಯ ಕುಲಪತಿ ಡಾಕ್ಟರ್ ಭಗವಾನ್ BC ಅವರು ಪ್ರದಾನ ಮಾಡಲಿದ್ದಾರೆ. ಅಂದು ಸಂಜೆ 6ಕ್ಕೆ ಎಫೋರಿಯಾ ಸಾಂಸ್ಕೃತಿಕ ಉತ್ಸವ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಮಾರ್ಚ್ 7ರಂದು 10:45ಕ್ಕೆ ಫಾರ್ಮಸಿ, ನರ್ಸಿಂಗ್, ಅಲೈಡ್ ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ಹಾಗೂ ತಂತ್ರಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಪದವಿಯನ್ನು ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IITಯ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ R. ದೇಸಾಯಿ ಅವರು ಪ್ರದಾನ ಮಾಡಲಿದ್ದಾರೆ. ಅಂದು ಸಂಜೆ 7 ಗಂಟೆಗೆ ಬೆಂಗಳೂರಿನ ಸೆಹರ್ ಬ್ಯಾಂಡ್ ವತಿಯಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಜರುಗಲಿದೆ ಎಂದರು. ನವೋದಯ ಶಿಕ್ಷಣ ಸಂಸ್ಥೆ ಕೇವಲ ಶಿಕ್ಷಣ ನೀಡುವುದು ಮಾತ್ರವಲ್ಲದೆ ವೈದ್ಯಕೀಯ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದು, 2026ರ ಜನವರಿಯಲ್ಲಿ 15 ಕೋಟಿ ವೆಚ್ಚದ 3 ಟೆಸ್ಲಾ MRI ವ್ಯವಸ್ಥೆಯನ್ನು ಅಳವಡಿಸಿದೆ. 1 ಕೋಟಿ ವೆಚ್ಚದಲ್ಲಿ ಶಿಕ್ಷಣ ಸಂಸ್ಥೆಯ ಎಲ್ಲ ತರಗತಿಗಳನ್ನು ಸ್ಮಾರ್ಟ್ ಕ್ಲಾಸ್ಗಳಾಗಿ ಮಾರ್ಪಾಡು ಮಾಡಲಾಗಿದೆ ಎಂದು ಹೇಳಿದರು. 25 ಕೋಟಿ ವೆಚ್ಚದಲ್ಲಿ ಕ್ರೀಡಾ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗಿದೆ. ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಎಲ್ಲೂ ಇಲ್ಲದ ಅಂತಾರಾಷ್ಟ್ರೀಯ ಮಾದರಿಯ ಕ್ರೀಡಾ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗಿದೆ. ಈ ಸಂಕೀರ್ಣವು ಈ ವರ್ಷದ ಏಪ್ರಿಲ್ನಲ್ಲಿ ಉದ್ಘಾಟನೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಶಿಕ್ಷಣ ಸಂಸ್ಥೆಯಲ್ಲಿ ಕೌಶಲ್ಯಾಭಿವೃದ್ಧಿ ಸಮುದಾಯ ರೇಡಿಯೋ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದ್ದು, ನವೋದಯ ರೇಡಿಯೋ ಕಂಪನ 88.4ರಲ್ಲಿ ಪ್ರಸಾರವಾಗುತ್ತಿದೆ. ನವೋದಯ ಶಿಕ್ಷಣ ಸಂಸ್ಥೆಯನ್ನು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಕೊಂಡೊಯ್ಯುವ ಯೋಜನೆ ಇದ್ದು, ಅದಕ್ಕಾಗಿ ಸಿದ್ಧತೆ ನಡೆಯುತ್ತಿದೆ. ವಿಶೇಷವಾಗಿ ನವೋದಯ ಶಿಕ್ಷಣ ಸಂಸ್ಥೆಯ ಕ್ಯಾಂಪಸ್ನಲ್ಲಿ 19.99 ಶುದ್ಧ ಗಾಳಿಯ ಪ್ರಮಾಣವಿದ್ದು, ಹಸಿರೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು. ಪ್ರಸ್ತುತ ವರ್ಷದಲ್ಲಿ 805 ವಿದ್ಯಾರ್ಥಿಗಳು ಪದವಿಯನ್ನು ಪಡೆದಿದ್ದು, 96% ಪ್ರಗತಿ ಪ್ರಮಾಣವನ್ನು ಶಿಕ್ಷಣ ಸಂಸ್ಥೆ ಹೊಂದಿದೆ. ವಿಶೇಷವಾಗಿ ಗ್ರಾಮೀಣ ಭಾಗದ ಹಾಗೂ ಬಡತನ ರೇಖೆಗಿಂತ ಕಡಿಮೆ ಇರುವ ಕುಟುಂಬದ ಮಹಿಳೆಯರು ನವೋದಯ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಂಡಲ್ಲಿ ಅಂತವರಿಗೆ ತಾಯಿ ಮಡಿಲು ಯೋಜನೆಯಡಿ 3,000 ರೂಪಾಯಿ ವೆಚ್ಚದ ಕಿಟ್ ವಿತರಣೆ ಮಾಡಲಾಗುತ್ತದೆ. ಈವರೆಗೆ 4,380 ಗರ್ಭಿಣಿಯರಿಗೆ ಹೆರಿಗೆಯಾಗಿ ಅವರಿಗೆ ಕಿಟ್ ವಿತರಣೆ ಮಾಡಲಾಗಿದೆ. ಜೊತೆಗೆ ಸುರಕ್ಷಿತ ಹೆರಿಗೆಗಾಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಳ್ಳಲು ಪ್ರೋತ್ಸಾಹಿಸುವುದಕ್ಕಾಗಿ 3,000 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಮುಖರು, ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ತಗೊಂಡು ಹೋಗಬೇಕು ಮುಂದೆ ಪೀಳಿಗೆ ನಾವು ಅದು ಹಿಂಗೆ ನಾವು ಹೌ ಟು ಕಾಂಪೀಟ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಒಂದು ಚರ್ಚೆ ಮಾಡಿ ಅದ್ರ ಬಗ್ಗೆ ಕಾನ್ಸ್ಟೆಂಟ್ ಆಗಿ ಇಂದ ಅವ್ರ ಹತ್ರ ನಾವು ಸಲಹೆ ಎಲ್ಲ ತಗೊಂಡು ನಾವು ಮಾಡ್ತಾ ಇದ್ವಿ. ಆಮೇಲೆ ಅಕ್ರಿಡೇಷನ್ಸ್, ಇಫ್ ಎಟ್ ಆಲ್ we are thinking about the accreditations. As you know, accreditations are very important part of part of any education institutions. Accreditations illandre education institutions ke recognitions iralla. As maybe apex body agli, UGC agli, university agli, as you know, this accreditations, now the group of institutions has formally approached the University Grants Commission for recognition. Education institutions are now recognized under section 2F, which is first of its kind in Rajiv Gandhi University of Health Sciences. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ನಲ್ಲಿ ಯಾವ ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಷನ್ಸ್, ಯಾವ ಇನ್ಸ್ಟಿಟ್ಯೂಷನ್ ಆಗಿ ಅದು ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಹುಬ್ಳಿ ಆಗ್ಬೋದು, ಎನಿವೇರ್ nobody has taken the 2F accreditations, but we have taken under Rajiv Gandhi University of Health Sciences. The UGC has granted us the 2F accreditations to all our institutions run by Navodaya Education Trust. And also now we are undertaking the, as you know, already our dental college and engineering college are accredited by NAC and they have got the A+ and A grades. And now we want to go for other institutions. Bare institutions kuno now NAC accreditation togobekanta. Now we are applying for the NAC as well as MBA, etc. And also now green audit ಮಾಡಿಸಿದೆ ನಾವು institution campus ನಲ್ಲಿ. ಈಗ ಈ year also, this year also we have almost 1200 kilowatt, no sorry 1800 kilowatt ಮತ್ತೆ ಒಂದು ಸೋಲಾರ್ ಸಿಸ್ಟಮ್ ಎಲ್ಲ ನಾವು ಇದು ಮಾಡಿದ್ವಿ. and solar charging stations also, electric charging stations also we have introduced in our campus, green campus. ಅದರಲ್ಲಿ green audit ಮಾಡಿಸಿದ್ರೆ air quality index ನಮ್ಮ ಕ್ಯಾಂಪಸ್ 19.9 ಬಂದಿದೆ. If I am right, Raichur is more than 100.
more than 100. The air quality index is more than 100, especially in the seasons from October to June. After June again it will reduce to 70 Raichur nalli. But whereas the Navodaya campus nalli now air quality tagondidre, it is coming under 19.9, which is far below the average air quality control of Raichur. ಅದೊಂದು ಗ್ರೀನ್ ಇನಿಷಿಯೇಷನ್ ಬಗ್ಗೆ ನಾವು ತಗೊಳ್ಳೋದು. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು ಇನಾಗ್ರೇಟ್ ಮಾಡಕ್ಕೆ ಬರ್ತಾರೆ. 6ನೇ ತಾರೀಕು ನಾಡಿದ್ದು ಬೆಳಗ್ಗೆ 10 ಗಂಟೆಗೆ ನಮ್ಮ ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ವೈಸ್ ಚಾನ್ಸಲರ್ ನಮ್ಮ ಭಗವಾನ್ ಅಂತ ಅವ್ರು ಬಂದು ಗ್ರಾಜುಯೇಷನ್ ಸೆರೆಮನಿ ಇರ್ತದೆ. ಅವತ್ತು ನಮ್ಮ ಮೆಡಿಕಲ್ ಡೆಂಟಲ್ ಫಿಸಿಯೋಥೆರಪಿ ಗ್ರಾಜುಯೇಟ್ಸ್ಗೆ ಗ್ರಾಜುಯೇಷನ್ ಸೆರೆಮನಿ ಮಾಡಿ ಅವರಿಗೆ ಗ್ರಾಜುಯೇಷನ್ ಸರ್ಟಿಫಿಕೇಟ್ಸ್ ಅವತ್ತು ಒಂದು 350 ಜನಕ್ಕೆ ಅವತ್ತು ಕೊಡ್ತಾರೆ. ಅವತ್ತು ಸಾಯಂಕಾಲ 6 ನಮ್ಮ ಇನ್ನೊಂದು ಯುಫೋರಿಯಾ ಅಂತ ನಮ್ಮ ಕಲ್ಚರಲ್ ಪ್ರೋಗ್ರಾಮ್, ನಮ್ಮ ಸ್ಟೂಡೆಂಟ್ಸ್ ಇಂದ ಕಲ್ಚರಲ್ ಪ್ರೋಗ್ರಾಮ್ ಇರ್ತದೆ 6 ಅದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ರಾಯಚೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಸಾಹೇಬರು ಜುಬಿನ್ ಮಹಾಪಾತ್ರ ಅವರು ಬರ್ತಾ ಇದ್ದಾರೆ. ಆಮೇಲೆ 7th ಆಚೆ ನಾಡಿದ್ದು ಬೆಳಗ್ಗೆ 10:45 ಪ್ರೊಫೆಸರ್ ವೆಂಕಪ್ಪಯ್ಯ ಆರ್ ದೇಸಾಯಿ ಅಂತ, ಈಸ್ ಡೈರೆಕ್ಟರ್ IIT ಧಾರವಾಡ. He is coming as the chief guest for the second graduation ceremony for pharmacy, nursing, paramedical education and Navodaya Institute of Technology graduates. Total ಅವತ್ತು 285 ಜನ ಅವತ್ತು ಅವರ ಕೈಯಿಂದ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳಂಗಿದ್ದಾರೆ. ಆಮೇಲೆ ಲಾಸ್ಟ್ ಡೇ 7 PM as usual we have a live music band by ಶೇಹರ್ ಬ್ಯಾಂಡ್. ಶೇಹರ್ ಬ್ಯಾಂಡ್ ಅಂತ ಒಂದು ಬೆಂಗಳೂರಿನಲ್ಲಿ ಒಂದು ಫೇಮಸ್ ಬ್ಯಾಂಡ್ ಇದೆ ಅಂತ. ಅವರು ಸ್ಟೂಡೆಂಟ್ಸ್ ಎಲ್ಲರಿಗೆ ನಿಮ್ಮೆಲ್ಲರಿಗೆ ಎಂಟರ್ಟೈನ್ ಮಾಡಕ್ಕೆ ದೇ ಆರ್ ಆಲ್ಸೋ ಕಮಿಂಗ್ ಅಂಡ್ ಸರ್ ರೀಸೆಂಟ್ ಆಗಿ ಅದು ಒಂದು ಯೂನಿಟ್ ಅಲ್ಲಿ ಬಂದೋಗಿದೆ ಸರ್, ಪ್ರಾಪರ್ ಆಗಿ ಇದ್ ಮಾಡ್ತಾ ಇಲ್ಲ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಆದ್ರೆ ಹೆಲ್ತ್ ವಿಚಾರಕ್ಕನ್ನ ಅನುಕೂಲ ಆಗ್ತದೆ ಅಂತ ನಮ್ಗೊಂದು ಸಜೆಷನ್ ಸರ್. Definitely we will take into consideration. This year I will talk to our people, research department to see into that. ಅವರು ಹೋಗಿ ಒಂದ್ಸಾರಿ ಅದ್ರ ಬಗ್ಗೆ ಏನೇನು ನಾವು ಮಾಡಬಹುದು ಅನ್ನೋದು ಮಾಡಿ ಡೆಫಿನೆಟ್ಲಿ ಇಟ್ಸ್ ರೈಟ್ ದಿಸ್ ಒನ್. ಯಾಕಂದ್ರೆ ನಾನು ಕೇಳಿದ್ದೀನಿ ಏನೋ ಒಂದು ನ್ಯೂಕ್ಲಿಯರ್ ಪವರ್ ಅಂತ ಎಲ್ಲೋ ಒಂದು ಕಡೆ ನಾನು ಓದ್ದಂಗಿದ್ದೀನಿ. ಅದು ರಾಂಗ್ ಇನ್ಫಾರ್ಮೇಶನ್. ಮೇಬಿ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಟ್ರೂ ಆರ್ ರಾಂಗ್, ನಂಗೆ ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ನಶಾ ಮುಕ್ತ ಭಾರತ್ ಅಂತ ಒಂದು ಪ್ರೋಗ್ರಾಮ್ ಇದೆ ಆಲ್ ಓವರ್ ಇಂಡಿಯಾ, ಎಸ್ಪೆಷಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಹುಡುಗರು. ಅಂದ್ರೆ ದಟ್ ಡಸ್ ನಾಟ್ ಮೀನ್ ದಟ್ ಇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹುಡುಗರು ಅಂತ, ಮೋರ್ ದೆನ್ ದಟ್ ಔಟ್ಸೈಡರ್ಸ್ ಇರ್ತಾರೆ. ಒಂದು ಅವೇರ್ನೆಸ್ ತಗೊಂಡ್ಬರ್ಬೇಕಂತ ಹೇಳಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಟುಮಾರೋ ವಿ ಆರ್ ಕಂಡಕ್ಟಿಂಗ್ ದಟ್ ಪ್ರೋಗ್ರಾಮ್. ವೈಸ್ ಚಾನ್ಸಲರ್ ಅವರು ನಾಡಿದ್ದು ಬೆಳಗ್ಗೆ 7:15 ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸಸ್ ವೈಸ್ ಚಾನ್ಸಲರ್ ಭಗವಾನ್ ಅವರು ಅದು ಪಾರ್ಟಿಸಿಪೇಟ್ ಮಾಡ್ತಾರೆ. ನಶಾ ಮುಕ್ತ ಭಾರತ್ ಅಂಡ್ ಆರ್ಗನ್ ಡೊನೇಷನ್ ಅವೇರ್ನೆಸ್, ಈ 2 ಕಾರ್ಯಕ್ರಮ ನಾವು ನಾಡಿದ್ದು ಮಾಡ್ತಾ ಇದ್ದೀವಿ ಸರ್. ನವೋದಯ is very actively participating, something around 1500 students of Navodaya across the CC cameras. ಈ ಕ್ಯಾಂಪಸ್ ನಲ್ಲಿ ಏನಿಲ್ಲ ಅಂದ್ರೆ 1200 CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾಸ್ ಇರ್ತದೆ ಅಂಡ್ ಎವ್ರಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ವೀಕ್ಲಿ 2 times ಮಾಡ್ತಾರೆ ರೂಮ್ ನಲ್ಲಿ. ನಾಟ್ ಓನ್ಲಿ ನಶಾ, ಈವನ್ ನಿಮ್ಗೆ ಗೊತ್ತಿದಲ್ಲ ಸಿಗರೇಟ್ ಸೇರ್ತಾರ ಇಲ್ಲ ಬೀರ್ ಕುಡಿತಾರ ಅಂತ ಚೆಕಿಂಗ್ ಮಾಡ್ತಾ ಇರ್ತಾರೆ. ನಮ್ ಕ್ಯಾಂಪಸ್ ಔಟ್ಸೈಡ್ ಏನಾಗ್ತದೆ ನಂಗೆ ಗೊತ್ತಿಲ್ಲ ಸರ್. ಕ್ಯಾಂಪಸ್ ಒಳಗಡೆ ಮಾತ್ರ 100% ಐ ಅಶ್ಯೂರ್ ಯು ನಥಿಂಗ್ ಸಚ್ ಥಿಂಗ್ಸ್ ಹ್ಯಾಪನ್ ಇನ್ ದ ಕ್ಯಾಂಪಸ್. ಯಾಕಂದ್ರೆ ಎಂಟೈರ್ ಸ್ಟಾಫ್ ಎಲ್ಲ ನೈಟ್ ಟು ಡೇ ಓಡಾಡ್ತಾನೆ ಇರ್ತಾರೆ, ಇಲ್ಲೇ ಇರ್ತಾರೆ. ಇದು ವಿತ್ ಯೂನಿವರ್ಸಿಟಿ, ಇಂಟರ್ ಯೂನಿವರ್ಸಿಟಿ, ಇಂಟರ್ ಕಾಲೇಜ್, ಆಲ್ ಓವರ್ ದ ಸ್ಟೇಟ್ ಅಂಡ್ ಆಲ್ ಓವರ್ ದ ಕಂಟ್ರಿ ಆಲ್ಸೋ. ಫಸ್ಟ್ ಇಂದ ನವೋದಯನಲ್ಲಿ ಯೂನಿವರ್ಸಿಟಿ ಚಾಂಪಿಯನ್ಸ್ ಫುಟ್ಬಾಲ್ ನಾವೇ ಮೋಸ್ಟ್ ಆಫ್ ದ ಟೈಮ್ಸ್. ದಟ್ ವಿ ವಾಂಟ್ ಟು ಎಂಕರೇಜ್. ಆ ಇನ್ಫ್ರಾಸ್ಟ್ರಕ್ಚರ್ ನಮಗೆ ರಾಯಚೂರಲ್ಲಿ ಇಲ್ಲ. ಅದಕ್ಕೋಸ್ಕರ ನವೋದಯ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಹೇಳಿ ನಾವು ಒಂದು ಮಾಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಅದು ಸೈಂಟಿಫಿಕ್ ಆಗಿ ಇಸಿ ನಾವು ಒಂದು 27 ಕೋಟಿ ತನಕ ವೆಚ್ಚ ಮಾಡ್ತಾ ಇದೀವಿ. ಅಂದ್ರೆ ಇಟ್ ಈಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ವಿತ್ ಫ್ಲಡ್ ಲೈಟ್ಸ್, lawn tennis with floodlights, pickleball with floodlights, nets with floodlights, entire cricket ground with floodlights.
and we have a state of art gym. I can tell nowhere in Karnataka, no, even Manipal nalli ಆ equipment illa. We have got the techno gym equipment already. Idi world nalli famous gym, and they are the people who supplies to Olympic games since last 38 years. ಅವರತ್ತ ತಗೊಂಡ್ಬಂದಿದ್ರು, ಎಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬ್ಯಾಡ್ಮಿಂಟನ್ ಕೋರ್ಸ್ ಮಾಡಿದ್ವಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಕ್ವಾಶ್ ಕೋರ್ಸ್ ಮಾಡಿದ್ವಿ. ಲೈಕ್ ದಟ್ ವಾಟ್ ಐ ಮೀನ್ ಟು ಟೆಲ್, ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಆ ಎಕ್ಸ್ಪೋಜರ್ ಸ್ಪೋರ್ಟ್ಸ್ ನಲ್ಲಿ ಕೊಡಬೇಕಂತೇಳಿ ಇಟ್ ಇಸ್ ಆಡೆಡ್ ಫೆಸಿಲಿಟಿ. ಈಗ KCSE ಅವರು ಬಂದು ನೋಡ್ಕೊಂಡು ಹೋಗ್ಯಾರ. ಬಂದು ಯರಗೇರ ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲು ಬಜೆಟ್ನಲ್ಲಿ ಮಂಡಿಸಲು ಸಿಎಂ ಭರವಸೆ ನೀಡಿದ್ದಾರೆ. ತಾಲೂಕು ಕೇಂದ್ರ ಘೋಷಣೆ ಮಾಡದಿದ್ದರೆ ಹಂತ ಹಂತವಾಗಿ ಹೋರಾಟ ನಡೆಸಲಾಗುತ್ತದೆ ಎಂದು ಯರಗೇರ ತಾಲೂಕು ರಚನೆ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ನಿಜಾಮುದ್ದೀನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯರಗೇರ ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರ ಮಾಡಲು ಸುಮಾರು ವರ್ಷಗಳಿಂದ ಹೋರಾಟ ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ಹೋರಾಟ ನಡೆಸಿ ಸಿಎಂ ಭೇಟಿ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದ್ದಾರೆ ಎಂದರು. ಜಿಲ್ಲಾಧಿಕಾರಿಗಳು ಸಹ ತಾಲೂಕು ಕೇಂದ್ರವನ್ನಾಗಿ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಗ್ರಾಮೀಣ ಶಾಸಕರು ಸಹ ಇದಕ್ಕೆ ಸಹಮತವಿದ್ದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬಜೆಟ್ನಲ್ಲಿ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಆಶಾಭಾವನೆ ಹೊಂದಿದೆ. ಯರಗೇರ ಹೋಬಳಿ ಕೇಂದ್ರ ತಾಲೂಕು ಕೇಂದ್ರ ಮಾಡಲು ಎಲ್ಲ ಅರ್ಹತೆಗಳು ಹೊಂದಿದೆ. ಈಗಾಗಲೇ ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿದೆ. 326 ಎಕರೆ ಸರ್ಕಾರದ ಜಮೀನು ಲಭ್ಯವಿದೆ. 250 ಎಕರೆ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ನೀಡಲಾಗಿದೆ ಎಂದರು. ಯರಗೇರ ಹೋಬಳಿ ವ್ಯಾಪ್ತಿಯಲ್ಲಿ 19 ಗ್ರಾಮ ಪಂಚಾಯಿತಿಗಳ 64 ಗ್ರಾಮಗಳ ಜನರು ನಿತ್ಯ ಕೆಲಸಕ್ಕೆ ರಾಯಚೂರು ನಗರಕ್ಕೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ. ತಾಲೂಕು ಕೇಂದ್ರ ಮಾಡಿದಲ್ಲಿ ಸಾಕಷ್ಟು ಅನುಕೂಲವಾಗಲಿದೆ. ತಾಲೂಕು ಕೇಂದ್ರ ಘೋಷಣೆಯನ್ನು ಬಜೆಟ್ನಲ್ಲಿ ಮಾಡಲಿದ್ದಾರೆ ಎಂದು ಆಶಾಭಾವನೆ ಹೊಂದಿದ್ದು, ಮಾಡದಿದ್ದರೆ ನಿಯೋಗ ಭೇಟಿ ಜೊತೆಗೆ ಹಂತ ಹಂತವಾಗಿ ಹೋರಾಟ ನಡೆಸಲಾಗುತ್ತದೆ ಎಂದರು. 2026ನೇ ಸಾಲಿನಲ್ಲಿ ಯರಗೇರ ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ನಾವು ನಮ್ಮ ನಿಯೋಗವು 2025ರಲ್ಲಿ ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಾಗ ಅವತ್ತು ಪ್ರತಿಭಟನೆ ಮಾಡಿದ ನಂತರ ಮರುದಿವಸ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ನೇರವಾಗಿ ಅವರ ಗೃಹ ಕಚೇರಿಗೆ ಭೇಟಿಯಾದಾಗ ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಉತ್ತಮವಾದಂತಹ ಸ್ಪಂದನೆ ನೀಡಿ 2026ರ ಆಯವ್ಯಯದಲ್ಲಿ ತಾಲೂಕನ್ನು ಘೋಷಣೆ ಮಾಡಲಿಕ್ಕೆ ನಾವು ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಅನ್ನೋ ಮಾತನ್ನು ಹೇಳಿದರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಬಸನಗೌಡ ದತ್ತಲ್ ಅವರು ಸಹಿತ ಬಹಳ ಉತ್ತಮವಾದಂತಹ ಸ್ಪಂದನೆಯನ್ನು ನೀಡಿದ್ದು, ಅವರು ಸಹಿತ ಈಗಾಗಲೇ ಸಕಾರಾತ್ಮಕವಾಗಿ ಯರಗೇರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತೂ ಇರುತ್ತದೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದಕ್ಕೆ ನಮ್ಮ ಯರಗೇರ ತಾಲೂಕಾ ರಚನೆ ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ತಮ್ಮ ಮುಖಾಂತರ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಯರಗೇರ ಹೋಬಳಿ ಕೇಂದ್ರವು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆಯಾಗಲು ಎಲ್ಲಾ ರೀತಿಯ ಅರ್ಹತೆಗಳು ಹೊಂದಿದ್ದು, ವಿಶೇಷವಾಗಿ 326 ಎಕರೆ ಜಮೀನು ಸರ್ಕಾರಿ ಜಮೀನು ಇದ್ದು, ಅದರ ಜೊತೆಯಲ್ಲಿಯೇ ಸುಮಾರು ಈಗಾಗಲೇ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ 250 ಎಕರೆ ಜಮೀನನ್ನು ನಾವು ನೋಂದಣಿ ಮಾಡಿ ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಅವರ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ 6ನೇ ಮಾರ್ಚ್ 2026ರಂದು ಆಯವ್ಯಯ ಮಂಡಿಸುವ ನಿರೀಕ್ಷೆ ಇದ್ದು, ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಯರಗೇರ ಹೋಬಳಿ ಕೇಂದ್ರವನ್ನು
ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಬಸವರಾಜ್ ಹೂಗಾರ್, ಪಿ ಮಲ್ಲಿಕಾರ್ಜುನ ರೆಡ್ಡಿ, ಮೆಹಬೂಬ್ ಪಟೇಲ್, ಬಸವರಾಜ್ ರೆಡ್ಡಿ, ವಿದ್ಯಾನಂದ ರೆಡ್ಡಿ, ಕೆಸಿ ಲಕ್ಷ್ಮೀಪತಿ, ಶಾಂತಕುಮಾರ್, ರವಿ ತಾತಾರ್, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಎಲ್ಲ ಮಸಣಗಳಲ್ಲಿ ಪಾರಂಪರಿಕವಾಗಿ ಕಾರ್ಯನಿರ್ವಹಿಸುವ ಮಸಣ ಕಾರ್ಮಿಕರ ಕುಟುಂಬಗಳ ಸದಸ್ಯರ ಗಣತಿ ಮಾಡಬೇಕು ಮತ್ತು ಅವರ ಪುನರ್ವಸತಿಗೆ ಕ್ರಮ ವಹಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಕಾರ್ಮಿಕರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿ ಕುಣಿ ಅಗೆಯುವ ಮತ್ತು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗವೆಂದು ಪರಿಗಣಿಸಿ ಕುಣಿ ಅಗೆಯುವ ಮತ್ತು ಮುಚ್ಚುವ ಕಾರ್ಮಿಕರಿಗೆ ಸ್ಥಳೀಯ ಸಂಸ್ಥೆಗಳ ಮೂಲಕ ಕನಿಷ್ಠ 3,000 ರೂಪಾಯಿಗಳ ಕೂಲಿಯನ್ನು ಪಾವತಿಸಬೇಕು. ಮಸಣ ಕಾರ್ಮಿಕರಿಗೆ ಮಸಣದಲ್ಲಿ ಕಾರ್ಯನಿರ್ವಹಿಸಲು ಅಗತ್ಯ ಸುರಕ್ಷತಾ ಕ್ರಮಗಳನ್ನು, ಕುಣಿ ಅಗೆಯುವ ಮತ್ತು ಮುಚ್ಚುವ ಅಗತ್ಯ ಪರಿಕರಗಳನ್ನು ಸ್ಥಳೀಯ ಸಂಸ್ಥೆಗಳ ಮೂಲಕವೇ ಒದಗಿಸಬೇಕು. 45 ವರ್ಷದ ಎಲ್ಲ ಮಸಣ ಕಾರ್ಮಿಕರಿಗೆ ಮಾಸಿಕ ಸಹಾಯಧನ ಅಥವಾ ಪಿಂಚಣಿಯಾಗಿ ಕನಿಷ್ಠಗಳನ್ನು ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಸ್ಮಶಾನ ಕಾರ್ಮಿಕರಿಗೆ ಮನೆ ನಿವೇಶನ ಇಲ್ಲದವರಿಗೆ ಮನೆ ನಿವೇಶನಗಳನ್ನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಸ್ಮಶಾನ ಭೂಮಿಗಳ ಒತ್ತುವರಿ ಆಗದಂಗೆ ಕಾಂಪೌಂಡ್ ನಿರ್ಮಾಣ ಮಾಡಲೇಬೇಕು. ಸ್ಮಶಾನ ಭೂಮಿಗಳ ಒತ್ತುವರಿ ಆಗದಂಗೆ ಕಾಂಪೌಂಡ್ ನಿರ್ಮಾಣ ಮಾಡಲೇಬೇಕು. ಸ್ಮಶಾನ ಕಾರ್ಮಿಕರಿಗೆ ಅಗತ್ಯ ಸೌಕರ್ಯಗಳು ಕೊಡಲೇಬೇಕು. ಸ್ಮಶಾನ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ ಶಾಸಕರುಗಳು ವಿಧಾನಸೌಧದಲ್ಲಿ ಧ್ವನಿ ಎತ್ತಲೇಬೇಕು. ಮಸಣ ಕಾರ್ಮಿಕರ ಬೇಡಿಕೆಗಳಿಗಾಗಿ ಮಾನ್ಯ ಶಾಸಕರುಗಳು ವಿಧಾನಸೌಧದಲ್ಲಿ ಧ್ವನಿ ಎತ್ತಲೇಬೇಕು. ಬಜೆಟ್ ಅಧಿವೇಶನದಲ್ಲಿ ಮಾತನಾಡಲೇಬೇಕು. ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ, ಮಸಣ ಕಾರ್ಮಿಕರ ಹಕ್ಕುಗಳ ಈಡೇರಿಕೆಗಾಗಿ ಮಾನ್ಯ ಶಾಸಕರುಗಳು ವಿಧಾನಸೌಧದಲ್ಲಿ ಧ್ವನಿ ಎತ್ತಲೇಬೇಕು. ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ. ದಿನಾಂಕ 4/3/2026 ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘಟನೆ ನೇತೃತ್ವದಲ್ಲಿ ರಾಯಚೂರಿನ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ಶಾಸಕರುಗಳಾಗಿರ್ತಕ್ಕಂಥ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಶಾಸಕರು ಬಸನಗೌಡ ದದ್ದಲ್ ಅವರಿಗೆ ಮತ್ತು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಹಾಗೂ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ NS ಬೋಸರಾಜ್ ಸಾಹೇಬ್ ಅವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಕ್ಕಂಥ ವಿಚಾರ ಏನಂತಂದರೆ, ಇವತ್ತು ಶತಶತಮಾನಗಳಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕರ ಒಂದು ಶವ ಸಂಸ್ಕಾರ ಸಂದರ್ಭದಲ್ಲಿ ಕುಣಿ ಅಗೆಯುವ ಮತ್ತು ಮುಚ್ಚುವ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಬಿಟ್ಟಿ ಚಾಕರಿಯಾಗಿ ಇವತ್ತು ನಾವು ಮಸಣ ಕಾರ್ಮಿಕರು ಇಡೀ ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಕೂಡ ಕೆಲಸ ನಿರ್ವಹಿಸ್ತಾ ಬಂದಿದ್ದೀವಿ. ನಾವು ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರರೆಂದು ಪರಿಗಣನೆ ಮಾಡಬೇಕು ಮತ್ತು ಏನು ಮಶಾಣದಲ್ಲಿ ಕುಣಿ ಅಗೆಯುವ ಮತ್ತು ಮುಚ್ಚುವಂಥ ಕೆಲಸಕ್ಕೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ಅದನ್ನು ಪರಿಗಣಿಸಿ ಒಂದು ಕುಣಿಗೆ ಕನಿಷ್ಠ 5,000 ರೂಪಾಯಿ ವೇತನವನ್ನು ಕೊಡಬೇಕು ಮತ್ತು ಎಲ್ಲ ಸಾರ್ವಜನಿಕ ಮಶಾಣಗಳಲ್ಲಿ ಅವರಿಗೆ ಎಲ್ಲೆಲ್ಲಿ ಮಶಾಣಗಳಿಲ್ಲ ಅಲ್ಲೆಲ್ಲ ಕೂಡ ಸಾರ್ವಜನಿಕ ಮಶಾಣಗಳಿಗೆ ಭೂ ಮಂಜೂರು ಮಾಡಬೇಕು ಮತ್ತು ಇದ್ದು ಕಡೆ ಏನು ಮಶಾಣ ಭೂಮಿ ಒತ್ತುವರಿ ಆಗದಾಗೆ ಇವತ್ತು ಆ ಕಂಪೌಂಡ್ಗಳ ನಿರ್ಮಾಣ ಮಾಡಬೇಕು. ಪ್ರಮುಖವಾಗಿ 45 ವರ್ಷ ಮೇಲ್ಪಟ್ಟ ಎಲ್ಲ ಮಶಾಣ ಕಾರ್ಮಿಕರಿಗೆ ಕನಿಷ್ಠ 3,000 ರೂಪಾಯಿ ಮಾಸಿಕ ಪಿಂಚಣಿ ವ್ಯವಸ್ಥೆಯನ್ನು ನಾಳೆ ಬರ್ತಕ್ಕಂಥ ರಾಜ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ಮಶಾಣ ಕಾರ್ಮಿಕರ ಸಂಘಟನೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಹಕ್ಕುಗಳಿಗಾಗಿ ರಾಯಚೂರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿ ಶಾಸಕರುಗಳು ನಮ್ಮ ಒಂದು ಹಕ್ಕುಗಳ ಈಡೇರಿಕೆಗಾಗಿ ನಾಳೆ ನಡೀತಕ್ಕಂಥ ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಮಶಾಣ ಕಾರ್ಮಿಕರ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತೇಳಿ ನಾವು ಈ ಪ್ರತಿಭಟನೆಯ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ KG ವೀರೇಶ್, ನರಸಿಂಹ ಶಾಖವಾದಿ, ಚಂದ್ರಪ್ಪ ಬೂರ್ದಿಪಾಡ, ಆಂಜನೇಯ ಶಾಖವಾದಿ, ಗೋವಿಂದ ಮಮದಾಪುರ್, ದೊಡ್ಡಪ್ಪ ಬಾವೂರು, ಕರಿಯಪ್ಪ ನರಸಿಂಹಲು, ಸಿಂಗಪ್ಪ ಜಿ ಹನುಮಾಪುರ್, ನರಸಪ್ಪ ಸಿಂಗನೂಡಿ, ಉಂಡ್ರಾಳ್ ದೊಡ್ಡಿ, ಲಕ್ಷ್ಮಣ್ ಸುಗಮಕುಂಟ, ಹನುಮಂತು, ದೇವೇಂದ್ರಪ್ಪ, ರವಿ ಪಲ್ಕಂದೊಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳ ಮಸಣ ಕಾರ್ಮಿಕರು ಭಾಗವಹಿಸಿದರು.
ರಾಜ್ಯದ ಅನುಸೂಚಿತ ಉದ್ದಿಮೆಗಳಿಗೆ ಕನಿಷ್ಠ ವೇತನದ ಪ್ರಕಟಣೆಗೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾ ಕಾರ್ಮಿಕ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರವು ಏಪ್ರಿಲ್ 2025ರಲ್ಲಿ ರಾಜ್ಯದಲ್ಲಿನ ಅನುಸೂಚಿತ ಸೂಚಿತ ಉದ್ದಿಮೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ವಯವಾಗುವ ಕನಿಷ್ಠ ವೇತನದ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿದೆ. ಈ ಅಧಿಸೂಚನೆಗಳಿಗೆ ಕಾರ್ಮಿಕ ಸಂಘಟನೆಗಳು, ಮಾಲೀಕರ ಸಂಘಟನೆಗಳು ಮತ್ತು ಇತರರು ಆಕ್ಷೇಪಣೆಗಳು ಹಾಗೂ ಸಲಹೆಗಳನ್ನು ಸಲ್ಲಿಸಿದ್ದು, ಕನಿಷ್ಠ ವೇತನ ಸಲಹಾ ಮಂಡಳಿಯು ಇದರ ಕುರಿತು 2 ಸುತ್ತುಗಳ ಚರ್ಚೆಯನ್ನು ನಡೆಸಿದೆ. ಕನಿಷ್ಠ ವೇತನ ಸಲಹಾ ಮಂಡಳಿಯು ತಮ್ಮ ಅಭಿಪ್ರಾಯವನ್ನು 2025ರ ಆಗಸ್ಟ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಸಿ ಹಲವು ತಿಂಗಳು ಕಳೆದರೂ ವೈಜ್ಞಾನಿಕವಾಗಿ ಹಾಗೂ ಕಾನೂನುಬದ್ಧವಾದ ಕನಿಷ್ಠ ವೇತನ ಅಂತಿಮ ಪ್ರಕಟಣೆ ಹೊರಡಿಸಿಲ್ಲ ಎಂದು ದೂರಿದರು. ಕನಿಷ್ಠ ವೇತನ ಪರಿಷ್ಕರಣೆಯಾಗಿ 7 ವರ್ಷಗಳು ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಅಂತಿಮ ಅಧಿಸೂಚನೆಯನ್ನು ಸರ್ಕಾರವು ಮಾಡಿರುವುದು ನ್ಯಾಯಸಮ್ಮತವಲ್ಲ. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಲಕ್ಷಾಂತರ ದುರ್ಬಲ ಕಾರ್ಮಿಕ ವರ್ಗ ಆರ್ಥಿಕ ಸ್ವಾವಲಂಬನೆಯನ್ನು ಖಾತರಿಪಡಿಸುವ ಕನಿಷ್ಠ ವೇತನದ ಪ್ರಕಟಣೆಯನ್ನು ಕೂಡಲೇ ರಾಜ್ಯ ಸರ್ಕಾರವು ಮಾಡಬೇಕೆಂದು ಒತ್ತಾಯಿಸಿದರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಯವ್ಯಯದಲ್ಲಿ ಇವತ್ತಿನ ಗ್ರಾಹಕ ಬೆಲೆ ಸೂಚ್ಯಂಕ, ಮನೆ ಬಾಡಿಗೆ ಹಾಗೂ ಇತರೆ ಖರ್ಚುಗಳ ಆಧಾರದಲ್ಲಿ ರಾಜ್ಯದ ಕಾರ್ಮಿಕ ಸಂಘಟನೆಗಳು ಸಲಹೆಗಳನ್ನು ಪರಿಗಣಿಸಿ ಅಂತಿಮ ಅಧಿಸೂಚನೆಯನ್ನು ಕೂಡಲೇ ಪ್ರಕಟಿಸಲು ಮನವಿ ಮಾಡಿದರು. ಕರ್ನಾಟಕದ ಅಸಂಘಟಿತ ಸಣ್ಣ ಮಧ್ಯಮ ಉತ್ಪಾದನಾ ಘಟಕಗಳಲ್ಲಿ ದುಡಿಯುವ ಲಕ್ಷಾಂತರ ಕಾರ್ಮಿಕರಲ್ಲಿ ಭರವಸೆಯನ್ನು ಮೂಡಿಸಿದ ಸರ್ಕಾರದ ಕನಿಷ್ಠ ವೇತನದ ಪುನರ್ವಿಮರ್ಶೆ ಪ್ರಕ್ರಿಯೆಯಾಗಿಯೇ ಉಳಿದಿದೆ. ಕನಿಷ್ಠ ವೇತನವನ್ನು ರಾಜ್ಯ ಸರ್ಕಾರ ಕೂಡಲೇ ಘೋಷಣೆ ಮಾಡಿ ಕಾರ್ಮಿಕರ ಹಿತ ಕಾಪಾಡಬೇಕೆಂದು ಮನವಿ ಮಾಡಿದರು. ಕಾರ್ಯದರ್ಶಿಗಳು ಕಾರ್ಮಿಕ ಇಲಾಖೆ ಬೆಂಗಳೂರು ಇವರಿಗೆ ನಾವು ನಮ್ಮ ಅಧಿಕಾರಿಗಳ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಮುಖಾಂತರ ಮೇಳಗಳ ಮುಖಾಂತರ ನಾವು ಇವತ್ತು 7 ಸಂಘಟನೆಯವರು ಮತ್ತು CIT ಅಡಿಯಲ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ ಇವತ್ತು ಒಂದು ಅಧಿಸೂಚನೆ ಇದಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ ವೇತನಕ್ಕೆ ಪ್ರಕಟಣೆಗೆ ಒತ್ತಾಯಿಸಿ ನಾವು ಇವತ್ತು ಒಂದು ಮನವಿ ಪತ್ರವನ್ನು ಕೊಡ್ತಿದ್ದೀವಿ. ಇವತ್ತು ನಮಗೆ ಕಾರ್ಮಿಕ ಅಧಿಕಾರಿಗಳಿಂದ ಒಂದು ಮೊದಲು ತಿಳಿಸಬೇಕು ಅನ್ನೋದು ವಿಚಾರ ಇದೆ. ಮುಂದಿನ ಇದರಿಂದ ನಾವು ತಿಳಿಸ್ತೀವಿ. ನಮಗೇನಂದರೆ ಒಂದು ಕಾರ್ಮಿಕ ಇಲಾಖೆಗೆ ನಾವು ಯಾವಾಗಲೂ ನೇರವಾಗಿ ಪದಾಧಿಕಾರಿಗಳು ಬಂದು ಮೇಡಮ್ ಚೇಂಬರ್ ಮನವಿ ಕೊಟ್ಟಿದ್ದೀವಿ. ಇನ್ಮೇಲಿಂದ ಅದನ್ನು ನಾವು ರೂಲ್ಸ್ನ ಫಾಲೋ ಮಾಡ್ತೀವಿ. ಆಮೇಲೆ ನಮಗೆ ಕೆಲವೊಮ್ಮೆ ರಾಜ್ಯದ ಇಶ್ಯೂಗಳು 2-3 ದಿವಸದ ಹಿಂದೆನೇ ಬರ್ತವೆ. ಹಂಗಿದ್ದಾಗ ನಾವು ಫೋನ್ ಮುಖಾಂತರ ನಾವು ಹೇಳ್ತೀವಿ ಮೇಡಮ್ ಅವರು ಸಹಕಾರ ಮಾಡಬೇಕು ಅನ್ನೋದು ನಾವು ಮನವಿಗೆ ನಾನು ಇದು ಮಾಡ್ತಿದ್ವಿ ನಮ್ಮ CIT ಜಿಲ್ಲಾ ಸಮಿತಿ ಪರವಾಗಿ. ಆಮೇಲೆ ನಾವು ಯಾವುದೇ ಡಿಪಾರ್ಟ್ಮೆಂಟ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳೇ ಮಧ್ಯಸ್ಥಿಕೆ ನಾವು ಯಾವುದಕ್ಕೂ ಅಡ್ವಾನ್ಸ್ ಲೆಟರ್ ಕೊಟ್ಟಿಲ್ಲ. ಕಾರ್ಮಿಕ ಅಧಿಕಾರಿಗಳು ಹೇಳ್ತಾರೆ ಅಂದ್ರೆ ಅದು ಫಾಲೋ ಮಾಡ್ತೀವಿ. ಏನು ಅದೇನು ದೊಡ್ಡ ಸಮಸ್ಯೆ ಬಂದು ಟೆಕ್ನಿಕಲ್ ಇರತಕ್ಕಂಥ ಸಹಕಾರ ಅವರು ಮಧ್ಯೆ ನಮ್ಮದು ಇರ್ತಕ್ಕಂಥದ್ದು ಕೋಆಪರೇಷನ್ ತಿಳ್ಕೊಂಡು ನಾವೀಗ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಂತ ಹೇಳಿದ್ರೆ ರಾಜ್ಯದ ಅನುಸೂಚಿತ ಉದ್ಯಮಗಳಿಗೆ ಕನಿಷ್ಠ ವೇತನ ಪ್ರಕಟಣೆ ಒತ್ತಾಯಿಸಬೇಕು ಅಂತ ಹೇಳಿ ಒಂದು ಮನವಿ ಪತ್ರವನ್ನು ಮಾನ್ಯ ಕಾರ್ಮಿಕ ಅಧಿಕಾರಿಗಳ ಮುಖಾಂತರ ಇದನ್ನ CM ಅವರಿಗೆ ಕೊಡಬೇಕು. ಈ ಸಂದರ್ಭದಲ್ಲಿ CITU ಅಧ್ಯಕ್ಷೆ H. ಪದ್ಮಾ, ಪ್ರಧಾನ ಕಾರ್ಯದರ್ಶಿ DA ಶರಣಬಸವ, ಶಬ್ಬೀರ್, ಗಿರಿಯಪ್ಪ ಪೂಜಾರ್, ಶರ್ಫುದ್ದೀನ್ ಪೋತ್ನಾಳ್, ಮೊಹಮ್ಮದ್ ಅನೀಫ್, ಅನ್ವರ್ ಪಾಷಾ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದರು. ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ದಲಿತರಿಗೆ ಶೇಕಡಾ 24.1% ಅನುದಾನ ಮೀಸಲಿಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಒಳ ಮೀಸಲಾತಿಯಲ್ಲಿ ಸೃಷ್ಟಿಯಾಗಿರುವ ರೋಸ್ಟರ್ ಬಿಂದು ಗೊಂದಲವನ್ನು ಸರಿಪಡಿಸಿ ಎಲ್ಲಾ 101 ಪರಿಶಿಷ್ಟ ಜಾತಿಗಳಿಗೆ ಅನ್ಯಾಯವಾಗದಂತೆ ನೇಮಕಾತಿಗೆ ಮುಂದಾಗಬೇಕು. ಹಾಸ್ಟೆಲ್ಗಳಿಗೆ ಪೀಠೋಪಕರಣಗಳು ಮತ್ತು ಪಾಠೋಪಕರಣಗಳು ಸಮರ್ಪಕವಾಗಿ ಪೂರೈಕೆ ಮಾಡಬೇಕು. ವಸತಿ ನಿಲಯ ಬಯಸಿ ಅರ್ಜಿ ಸಲ್ಲಿಸುವ ಎಲ್ಲ SC/ST ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕಲ್ಪಿಸಬೇಕು. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಮತ್ತು ದೌರ್ಜನ್ಯ ತಡೆ ಕಾಯ್ದೆಗಳು ಅನುಷ್ಠಾನ ಸಮರ್ಪಕವಾಗಿ ರಾಜ್ಯದಲ್ಲಿ ಆಗುತ್ತಿಲ್ಲ. ನಿಗಾ ವಹಿಸಲು ಪ್ರತ್ಯೇಕ ಸಮಿತಿ ರಚಿಸಬೇಕೆಂದು ಒತ್ತಾಯಿಸಿದರು. ಪ್ರತಿ ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ಮೀಸಲಿಡಬೇಕು. SC/ST ಮೀಸಲಾತಿಗೆ ನಿಗದಿಪಡಿಸಿರುವ ಆದಾಯ ಮಿತಿ ವಾರ್ಷಿಕ 15 ಲಕ್ಷಕ್ಕೆ ಏರಿಸಬೇಕು. ಅರ್ಚಕ ಮತ್ತು ಪೌರ ಕಾರ್ಮಿಕ ವೃತ್ತಿಯನ್ನು ಸಾರ್ವತ್ರಿಕರಣಗೊಳಿಸಬೇಕು. 2 ವೃತ್ತಿಯಲ್ಲಿ ಮೀಸಲಾತಿ ಅನುಷ್ಠಾನ ನೀತಿ ಜಾರಿಗೆ ತರಬೇಕು. ಖಾಸಗಿ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಹಿನ್ನೆಲೆಯಲ್ಲಿ ಮೀಸಲಾತಿ ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಯ ಮನವಿಯನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಹೋರಾಟಕ್ಕೆ ಜಿಂದಾಬಾದ್ 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 ಏನೇ ಬರಲಿ ಏನೇ ಬರಲಿ ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ದಲಿತರಿಗೆ ಶೇಕಡ 24.1% ಹಣವನ್ನು ಮೀಸಲು ಇಡಲೇಬೇಕು. ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್
ಜಿಂದಾಬಾದ್ ಜಿಂದಾಬಾದ್ ಡಾಕ್ಟರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ 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 ಜಿಂದಾಬಾದ್. ಮಾನ್ಯರೇ, ಸಂವಿಧಾನವು ಸಾಮಾಜಿಕ ನ್ಯಾಯ ತತ್ವವನ್ನು ಸಂಪೂರ್ಣವಾಗಿ ಮಾನ್ಯ ಮಾಡಿರುವುದು ತಮಗೆ ತಿಳಿಯಾದ ವಿಷಯ ಆಗಿದೆ. ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಈಡೇರಿಸುವ ಜನಪ್ರಿಯ ಮತ್ತು ಬದ್ಧತೆ ಇರುವ ಮುಖ್ಯಮಂತ್ರಿ ಎಂದು ತಾವು ಖ್ಯಾತರಾಗಿರುತ್ತೀರಿ. ಈ ಕಾರಣದಿಂದಲೇ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯು ಸರ್ವಾನುಮತದಿಂದ 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲ ನೀಡಿತ್ತು. ರಾಜ್ಯದ ಎಲ್ಲ ಜಿಲ್ಲಾ ಶಾಖೆಗಳಲ್ಲಿ ಹೊಂದಿರುವ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಮತಗಳನ್ನು ಚಲಾವಣೆ ಆಗುವಂತೆ ನೋಡಿಕೊಂಡಿತ್ತು. ರಾಜ್ಯದ ದಲಿತ ಸಂಘಟನೆಗಳ ಈ ಕೊಡುಗೆಯನ್ನು ತಾವು ಕೂಡ ಬೆಂಗಳೂರಿನಲ್ಲಿ ಪುರಭವನದಲ್ಲಿ ನಡೆಸಲಾದ ಸಮಾವೇಶದಲ್ಲಿ ಸ್ಮರಿಸುತ್ತೀರಿ. ತಮ್ಮ ಆಡಳಿತ ಅವಧಿಯಲ್ಲಿ ರಾಜ್ಯದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮತ್ತು ಸಮಸ್ತ ಶೋಷಿತ ಸಮುದಾಯಗಳ ಸರ್ವಾಂಗೀಣ ಪ್ರಗತಿ ಆಗಬೇಕಾದರೆ ತಾವುಗಳ ಬಜೆಟ್ನಲ್ಲಿ ಶೇಕಡ 24.1% ಹಣವನ್ನು ಮೀಸಲಿಡಬೇಕೆಂದು ಒತ್ತಾಯಿಸುತ್ತಾರೆ. ಒಳ ಮೀಸಲಾತಿಯಲ್ಲಿ ಸೃಷ್ಟಿಯಾಗಿರುವ ರೋಸ್ಟರ್ ಬಿಂದು ಗೊಂದಲವನ್ನು ಸರಿಪಡಿಸಿ ಎಲ್ಲ 101 ಪರಿಶಿಷ್ಟ ಜಾತಿಗೂ ಅನ್ಯಾಯವಾಗದಂತೆ ನೇಮಕಾತಿ ಮಾಡಲು ಕ್ರಮ ಕೈಗೊಳ್ಳಬೇಕು. ಹಾಸ್ಟೆಲ್ಗಳಿಗೆ ಪೀಠೋಪಕರಣ ಮತ್ತು ಪಾಠೋಪಕರಣ ಸಮರ್ಪಕವಾಗಿ ಪೂರೈಕೆಯಾಗಬೇಕು ಹಾಗೂ ನಿರಂತರ ಪಾಠ ಏರ್ಪಡಬೇಕು. ಹಾಸ್ಟೆಲ್ ಬಯಸಿ ಅರ್ಜಿ ಸಲ್ಲಿಸುವ ಎಲ್ಲ SC/ST ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಬೇಕು. ರಾಜ್ಯದಲ್ಲಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಮತ್ತು ದೌರ್ಜನ್ಯ ತಡೆ ಕಾಯ್ದೆಗಳು ಅನುಷ್ಠಾನ ಸಮರ್ಪಕವಾಗಿ ಆಗುತ್ತಿಲ್ಲ. ಅಪರಾಧಗಳ ಪತ್ತೆ ಮತ್ತು ವಿಚಾರಣೆ ಸರಿಯಾಗಿ ನಡೆದು ರಕ್ಷಣೆಯಾಗುವ ಪ್ರಮಾಣ ಸರಿಯಾಗಿ ಆಗುವಂತೆ ನಿಗಾ ವಹಿಸಲು ಪ್ರತ್ಯೇಕ ಸಮಿತಿಯನ್ನು ಸ್ಥಾಪಿಸಬೇಕು. ಪ್ರತಿ ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ಮೀಸಲಿಡಬೇಕು. SC/ST ಮೀಸಲಾತಿ ನಿಗದಿಪಡಿಸಿರುವ ಆದಾಯ ಮಿತಿ ವಾರ್ಷಿಕ 15 ಲಕ್ಷಕ್ಕೆ ಏರಿಸಬೇಕು. ರಚಕ ಮತ್ತು ಪೌರ ಕಾರ್ಮಿಕ ವೃತ್ತಿಯನ್ನು ಸಾರ್ವತ್ರಿಕಗೊಳಿಸಬೇಕು. ಈ 2 ವೃತ್ತಿಗಳಲ್ಲಿ ಮೀಸಲಾತಿ ನೀತಿಯನ್ನು ಅನುಷ್ಠಾನ ತರಬೇಕು. ಹಂಗಾಮಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಶರಣಪ್ಪ ದಿನ್ನಿ, ಜಿಲ್ಲಾ ಸಂಚಾಲಕ ಚಿದಾನಂದ್ ಆರೋಲಿ, ರಾಜ್ಯ ಸಮಿತಿ ಸದಸ್ಯ ಶಿವಗಿನಿ ಕಪ್ಪಗಲ್, ಜಿಲ್ಲಾ ಸಂಘಟನಾ ಸಂಚಾಲಕ ಲಕ್ಷ್ಮಣ್ ಕುರುಡಿ, ಜಿಲ್ಲಾ ಕಾರ್ಯನಿರ್ವಾಹಕ ಸದಸ್ಯ ಚನ್ನಬಸವ ಎಕ್ಲಾಸ್ಪುರ್, ಪ್ರಕಾಶ್ ಸಿರವಾರ್, ಹುಲಿಗೆಪ್ಪ, ಹನುಮಂತು, ಚನ್ನಬಸವ, ಸಿದ್ದನಗೌಡ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. 56,000 ಹುದ್ದೆಗಳ ಭರ್ತಿಯಿಂದ ಸಮಾಜಕ್ಕೆ ಅನ್ಯಾಯ, ಎಸ್ ಮಾರೆಪ್ಪ ವಕೀಲ್. ಮಾರ್ಚ್ 6ರಂದು ನಶಾಮುಕ್ತ ಭಾರತ ಯುವ ಶುದ್ಧಿ ಅಭಿಯಾನ, ವಾಕ್ತಾನ್ ಡಾಕ್ಟರ್ ರಮೇಶ್. ಬಜೆಟ್ ಮಂಡನೆ ಹೆಸರಿನಲ್ಲಿ ದಲಿತರ ಮೀಸಲು ನಿಧಿಗೆ ಕನ್ನ, ಪಿಯಲ್ಲಪ್ಪ. ನವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಮಾರ್ಚ್ 5ರಂದು ರೀಗೇಲ್ ಕಾರ್ಯಕ್ರಮ, 6-7ಕ್ಕೆ ಪದವಿ ಪ್ರದಾನ ಸಮಾರಂಭ, ಎಸ್ಆರ್ ರೆಡ್ಡಿ. ಬಜೆಟ್ನಲ್ಲಿ ಯರಗೇರ ತಾಲೂಕು ಕೇಂದ್ರ ಘೋಷಣೆಯಾಗಲಿ, ನಿಜಾಮುದ್ದೀನ್. ಮಸಣ ಕಾರ್ಮಿಕರ ಗಣತಿ ಮಾಡಿ ಪುನರ್ವಸತಿ ಕಲ್ಪಿಸಲು ಒತ್ತಾಯ. ಕನಿಷ್ಠ ವೇತನ ಘೋಷಣೆಗೆ ಒತ್ತಾಯಿಸಿ ಸಿಐಟಿಯು ಪ್ರತಿಭಟನೆ. ಮತ್ತು ಬಜೆಟ್ನಲ್ಲಿ ದಲಿತರಿಗೆ ಶೇಕಡ 24.1% ಅನುದಾನ ಮೀಸಲಿಡಲು ಒತ್ತಾಯ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.